ನಮಸ್ಕಾರ. ಮಾತಾಡಿಸ್ಬೇಕು. ಬಳಿಯ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಸುಬುದ್ಧಿ ಸದ್ಯಕ್ಕೆ ದುಷ್ಟ ಬುದ್ಧಿ ಅನ್ನೋದು ಆಗಿ ಕೇಳಿದ್ದೇವೆ. ಯಾಕೆ ಸ್ವಾಮಿ ನಮ್ಮ ಮೇಲೆ ನಿಮಗಷ್ಟು ಹಾಗೆ? ನಿಮಗೆ ವಿಷಯವೇ ಗೊತ್ತಿರುವ ಯಾವ ವಿಷಯ ಸ್ವಾಮಿ? ಈಗ ಪ್ರಸ್ತುತ ಇಲ್ಲಿ ಅಧಿಕಾರಿ ಮದನರಾಯರು ನಾವೇ. ಓ, ಅದು ನೀವೇ? ಯಾಕಷ್ಟೊಂದು ತಾತ್ಸಾರ? ಅದು ನೀವೇ ಅಲ್ಲ, ಕೇಳಿದಷ್ಟೇ, ನೋಡ್ಲಿಲ್ಲಲ್ಲ. ನಾವೇ. ನನ್ನ ತಂದೆಯವರು ನನ್ನನ್ನು ಕರೆದು ಕಾರ್ಯನಿಮಿತ್ತ ನಾಡಿನಲ್ಲಿ ಇರುವುದಿಲ್ಲ, ನೀನು ಬರುವಲ್ಲಿ ನಾನು ಬರುವಲ್ಲಿವರೆಗೆ ಈ ನಾಡಿನ ಹೊಣೆತನ ನಿನ್ನದ್ದು ಅಂತ ಹೇಳಿದ್ರು. ಆ ಕಡೆ ಈ ಕಡೆ ನೋಡ್ಲಿಲ್ಲ ಸ್ವಾಮಿ, ಏರಿ ಕುಳಿತಾ ಬಿಟ್ಟೆ. ಹೌದಾ? ಕುಳಿತಿದ್ದೇನೆ, ಗಟ್ಟಿ ಮಾಡಿಕೊಂಡಿದ್ದೇನೆ. ನಾನು ಕೇವಲ ಕುಳಿತಿದ್ದ ಮಾತ್ರ ಗಟ್ಟಿ ಆಗಬಾರದು, ಜಾಗವು ಗಟ್ಟಿ ಮಾಡಿಕೊಳ್ಬೇಕೆನ್ನುವುದಾಗಿ ಬಹಳಷ್ಟು ಆಲೋಚನೆ ಮಾಡಿದೆ. ಏನ್ ಮಾಡಿದ್ರಿ? ಆಲೋಚನೆ ಮಾಡಿದಾಗ ಸಿಕ್ಕ ಉತ್ತರ ಏನು ಗೊತ್ತಾ? ಯಾವುದು? ಸಮಸ್ಯೆ ಏನು ಅಂತ ಹುಡುಕ್ಲಿಕ್ಕೆ ಹೊರಟೆ. ಇಷ್ಟು ವರ್ಷ ಆಯ್ತು, ನನ್ನಪ್ಪ ಪ್ರಧಾನ ಮಂತ್ರಿಗಳು ಇವತ್ತುವರೆಗೂ ಜನರಿಗಾಗಿ ನಾಡಿಗಾಗಿ ಏನೂ ಮಾಡಲಿಲ್ಲ ಸ್ವಾಮಿ. ಎಲ್ಲ ಊರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ನಾನು ಹಾಗಬಾರದು ಎಂಬ ಕಾರಣಕ್ಕಾಗಿ, ಜನರ ಹಿತಕ್ಕಾಗಿ, ಊರಿನ ಸಮೃದ್ಧಗೊಳಿಸಬೇಕೆಂಬ ಕಾರಣಕ್ಕಾಗಿ ಕೆಲವು ಯೋಜನೆಗಳನ್ನೆಲ್ಲ ಹೊರ ಹಾಕಿಬಿಟ್ಟೆ. ಮೊದಲು ಯಾವ ಸಮಸ್ಯೆ ನೋಡಿದೆ ಸ್ವಾಮಿ? ಯಾವುದು? ಎಲ್ಲಿ ನೋಡಿದ್ರು ನಿರುದ್ಯೋಗ ನಿರುದ್ಯೋಗ ನಿರುದ್ಯೋಗ. ದೊಡ್ಡ ಸಮಸ್ಯೆ. ಹುಡುಗರ ಮಕ್ಕಳ ಕೆಲಸವೇಳೆ ಎಷ್ಟೊತ್ತು ನೋಡ್ರು ರಾತ್ರಿ ತಿರುಗ್ತಾ ಇರ್ತಾರೆ. ಅವ್ರು ಒಬ್ರು ರಾತ್ರಿ ತಿರುಗುವುದು ಬೇಡ ಎನ್ನುವ ಕಾರಣಕ್ಕಾಗಿ ಅವರಿಗೆಲ್ಲ ಕೆಲಸ ಕೊಟ್ಟೆ. ಯಾವ ಕೆಲಸ? ಆಜ್ಞೆ ಹೊರಡಿಸಿದೆ. ಯಾವುದು? ಇದ್ದ ಬಾವಿ ಎಲ್ಲ ಮುಚ್ಚದಕ್ಕೆ ಹೇಳಿದೆ. ರಾತ್ರಿ ಕೆಲಸವಾ? ಗಲಾಟೆ ಬಿತ್ತು ನೋಡಿ ಸ್ವಾಮಿ. ಈ ಪುಣ್ಯಾತ್ಮ ಸಂಪೂರ್ಣ ಬಿದ್ದು ಹೋಗಿದೆ ಅಂತೆಲ್ಲ ಬಾಯಿ ಬಂದಾಗ ಬೈಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಉತ್ತರ ಕೊಟ್ಟೆ, ಪಕ್ಕದಲ್ಲಿ ಮತ್ತೊಂದು ಬಾವಿ ತೆಗೀರಿ ಅಂತ ಹೇಳಿದೆ. ಅದು ಯಾಕೆ ಕೇಳಿದ್ರು, ಕೆಲವು ಜನಕ್ಕೆ ಬಾವಿ ಮುಚ್ಚುವ ಕೆಲಸ ಆದ್ರೆ ಇನ್ನು ಕೆಲವು ಜನಕ್ಕೆ ಬಾವಿ ತೆಗೆಯುವ ಕೆಲಸ. ಅಲ್ಲಿಗೆ ಸ್ವಲ್ಪ ಸಮಸ್ಯೆ ಪರಿಹಾರ ಆಯ್ತಾ? ಆಮೇಲೆ ಅಷ್ಟಕ್ಕೆ ಬಿಡ್ಲಿಲ್ಲ, ಮಾರ್ಗವನ್ನು ಅಗಲೀಕರಣ ಮಾಡಲಾಗುವುದು ಎನ್ನುವುದಾಗಿ ಹೊರಡಿಸಿ ಬಿಟ್ಟೆ. ಒಬ್ಬರು ಪ್ರಶ್ನೆ ಕೇಳಿದ್ರು, ಏನು? ಮೊದಲ ಹೊಂಡ ಗುಂಡಿ ಎಲ್ಲ ಮುಚ್ಚಿಸಿ ಆಮೇಲೆ ಮಾರ್ಗ ಅಗಲೀಕರಣ ಮಾಡಿ ಅಂತ ಹೇಳಿದ್ರು. ಒಂದೇ ಮಾತಾಡಲಿಲ್ಲ ಪುಣ್ಯಾತ್ಮ. ಇದ್ದ ಹೊಂಡ ಗುಂಡಿಗಳನ್ನ ಏರಿ ಇಳಿದು ಹೋಗುವುದಕ್ಕಾಗಿ ಮಾರ್ಗ ಅಗಲೀಕರಣ ತಲೆಬೇಕು ಸ್ವಾಮಿ, ತಲೆ. ನಮ್ಮ ಅಪ್ಪನಿಗೆ ಹೊರಡಲೇ ಇಲ್ಲ. ಮಾತ್ರ ಅಲ್ವೇ ಅಲ್ಲ, ಅಲ್ಲಲ್ಲಿ ಬೇಕಾದವರಿಗೆ ವ್ಯವಸ್ಥೆ ಮಾಡಿದೆ. ಅಧಿಕಾರ ಎನ್ನುವುದು ಎಷ್ಟು ಹೊತ್ತಿಗೆ ಹೋಗ್ತದೆ ಅಂತೇಳಿ ಗೊತ್ತಾಗ್ಲಿಕ್ಕಿಲ್ವೇ ಇಲ್ಲ ಸ್ವಾಮಿ. ಹಾಗಿರುವಾಗ ವ್ಯವಸ್ಥೆ ಮಾಡಿದ ಸತ್ಯ ಏನಂತ ಏನಂತ ಏನಂತೆ? ಏನೋ ತ್ವರಿತದಿ ನಾಡೆ ತಂದು ಹೊರಬಾಗಿಲಾಳಾಗಿರ್ಪ ವರಚಂದ್ರಹಾಸನನು ಕರಬೀಡಿಯುತ್ತಲೇ ಸತ್ಕರಿಸಿ ಕರೆದೊಯ್ದು ಹರುಷದೊಳಿ ಕುಳ್ಳಿರಿಸಿದ್ರು. ಮುಂದೆ ಹೋಗಿ ಒಳ್ಳೆ ಚಾಪಲ್ ಬಿದ್ದು ಬಿಟ್ರಲ್ಲ. ಇವನೇ ಹಾಗ ಅಥವಾ ಇವ್ರ ಕ್ರಮವೇ ಹಾಗ ಏನಾದ್ರು ನಮ್ಮ ಕೆಲಸ ಆಗ್ಬೇಕಲ್ಲ. ನಮಸ್ಕಾರ ಸ್ವಾಮಿ. ಒಂದಕ್ಕೆ ಎರಡು ನಮ್ಮ ಊರಿನ ಪದ್ಧತಿ ಅಲ್ಲ, ಇದು ನಂದೇ ಪದ್ಧತಿ. ಅದ್ಯಾಕೋ ಕೆಲವು ವರ್ಷದಿಂದ ಬಹಳ ನಮಸ್ಕಾರ ಮಾಡಿದ್ದೆ ನಾನು. ಓಯ್ ನಮಸ್ಕಾರ, ಓಯ್ ನಮಸ್ಕಾರ, ನಮಸ್ಕಾರ ನಮಸ್ಕಾರ. ಕಂಡವರಿಗೆಲ್ಲ ನಮಸ್ಕಾರ. ಯಾರು ತಿರುಗಿ ಕೊಡ್ಲಿಲ್ಲ. ಅವತ್ತೇ ಭೀಷಣವಾದ ಪ್ರತಿಜ್ಞೆ ಮಾಡಿದ್ದೇನೆ, ನನಗೆ ಯಾರು ನಮಸ್ಕಾರ ಕೊಡ್ತಾರೋ ಒಂದು ಕೇಳು ಕೊಡ್ತೀನಿ ಎಂಬುದಾಗಿ. ಈಗ ತಿಳಿಸಿ ಬಿಡೆ. ಇದು
ಮಟನ್ ರಾಯರ್ ಅಂತ ಹೇಳಿದ್ರೆ ನಾವೇ ನಾವೇ ನಾವೇ. ಹೌದಾ? ಇದು ಸಂತೋಷ ಆಯ್ತು, ಬಂದಿತ್ತು, ಕುಳಿತುಕೊಳ್ಳಿಸಿದ್ದೇನೆ, ಬೇಕಾದ್ರೆ ವ್ಯವಸ್ಥೆ ಮಾಡಿದ್ದೇನೆ. ಇದು ನೀವು ಎಷ್ಟೊತ್ತಿಗೆ ಹೋಗ್ತೀರಿ? ಹಾಗಲ್ಲ ಸ್ವಾಮಿ, ಯಾಕೆ ಬಂದಿದ್ದೀರಿ ಒಂದಾಗಿ ಕೇಳಬಾರದು. ಎಷ್ಟೊತ್ತಿಗೆ ಹೋಗ್ತೀರಿ ಅಂತ ಅಲ್ಲಿ ಬಂದ ವಿಷಯ ಹೇಳಿ ಹೋಗ್ತೀರಲ್ವಾ? ಹಾಗೆ ಹಾಗೆ ಹಾಗೆ. ಇದು ನಾನು ಚಂದ್ರಾವತಿಯವ. ಚಂದ್ರಹಾಸ ಅಂತ ನನ್ನ ಹೆಸರು. ಚಂದ್ರಹಾಸ? ಹೌದು. ಎಲ್ಲೋ ಕೇಳಿದ ಹಾಗಿಲ್ಲ ಬಿಡಿ. ನಮ್ಮಷ್ಟು ಪ್ರಚಾರದಲ್ಲಿದ್ದ ಹೆಸರು ಅಲ್ವಾ ಅಂತ. ಜಯ ಹೌದದು. ಚಂದ್ರಹಾಸ ಅಷ್ಟು ಪ್ರಚಾರದಲ್ಲಿದ್ದವಲ್ಲ. ಅಲ್ಲಿಂದ ಬಂದದ್ದು ನನಗೆ. ಚಂದ್ರಾವತಿ ಇಲ್ಲಿಗೆ ಬಂದಿತ್ತು. ನನಗೆ ಗೊತ್ತಾಯ್ತು. ಏನು? ನಮ್ಮಪ್ಪ ಚಂದ್ರಾವತಿ ಹೋಗಿದ್ರು. ಹೋದಾಗ ನಿಮ್ಮನ್ನು ಕಂಡು, ಮುಖ ಕಂಡಾಗ ಮತ್ತು ಸಿಟ್ಟೆ ಬಂತವರಿಗೆ. ರಣಗಾಂಪ, ಸಗಣಿ ಮಂಜ, ಅವಲಕ್ಕಿ ಸುಬ್ಬ ನಡೆ ಅಂತ ಹೇಳಿ ನೀವು ಎತ್ಕೊಂಡು ಬಂದಿರಲ್ವಾ? ಹಾಗೇನು ಹೇಳಲಿಲ್ಲ. ಮತ್ತೆ ರಾಜಕಾರಣ ನಿಮಿತ್ತ ನಿಮ್ಮನ್ನು ಕಾಣಬೇಕು ಅಂತ ಕಳಿಸಿಕೊಟ್ರು. ರಾಜಕಾರ್ಯ? ಹೌದು. ಏನಂತ ಒಂದು ಲೇಖನ ಕೊಟ್ಟಿದ್ದಾರೆ. ಹೌದಾ? ಹೌದು. ಕುಡಿ 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 ಅಂತೇಳಿ ಕೈ ಕೊಡುವುದಲ್ಲ ಅದು. ಮತ್ತೆ ಅದು ಹುಟ್ಟಿನ ಲೇಖನ ಅಂತ. ನಿಮ್ಮ ಅಪ್ಪನ ಗಂಟು ಕೆಲವುಂಟು ಉತ್ತರ ಏನು? ಅಪ್ಪನ ಗಂಟು ಮಕ್ಕಳಿಗೆ ಸಿಗುವುದಲ್ವಾ? ಅದು ಒಪ್ಪಿದ್ರೆ ಮಾತ್ರ ಹಂಚು ಹೋಗ್ತದೆ. ಆ ಕುರಿತಾಗಿ ತಲೆ ಬಿಸಿ ಮಾಡ್ಕೊಳ್ಳಿ. ನಮ್ಮ ಅಪ್ಪ ಒಂದು ಜಾತಿ ಹೆಣ್ಣು ಮಕ್ಕಳ ಗಂಟು ಹಾಕಿದ್ರೆ ಹಾಕಿದ್ದಾರೆ. ನಮಗೆ ನಮಗೆಲ್ಲ ರಹಸ್ಯದ ಲೇಖನ. ಹಾಗಾಗಿ ಎಲ್ಲರೂ ಇದ್ದರು ಓದುವುದಲ್ಲ. ಎಲ್ಲರೂ ಇದ್ದರು ಓಡಬಾರ್ದು, ಒಬ್ಬರೇ ಓದ್ಬೇಕು. ಹಾಗಾದ್ರೆ ನಮಗೊಂದು ಏಕಾಂತ ಸೃಷ್ಟಿ ಆಗ್ಬೇಕು ಅಂತ ಆದ್ರೆ ನಿಮಗೊಂದು ವ್ಯವಸ್ಥೆ ಮಾಡಿಸ್ಬೇಕಲ್ವಾ? ಅವನು ಒಳ್ಳೆ ವ್ಯವಸ್ಥೆ ಮಾಡಿದ್ರೆ ನಮ್ಮ ಈ ವ್ಯವಸ್ಥೆ ಹಾಗೆ. ಹತ್ತನೇ ಮಹಡಿಯ 7ನೇ ಕೋಣೆಯಲ್ಲಿ ಯಾರಿದ್ದಾರೆ? ವರ್ಷವರಿಗೆ ಕೋಣೆ ಅವಶ್ಯಕತೆ ಇರ್ತದೆ. ಅದು ಬಿಡಿ. ಅಲ್ಲ, ಪಕ್ಕದಲ್ಲಿ 9ನೇ ಕೋಣೆಯಲ್ಲಿ ಯಾರಿದ್ದಾರೆ? ನಿಜವಾಗ್ಲೂ ಕೊಡ್ಬೇಕು ಅವರಿಗೆ. ಯಾಕಂದ್ರೆ ಮತ್ತೆ ಹತ್ತಿರದಲ್ಲ ಮಲ್ಕೊಂಡ್ರೆ ಮತ್ತೆ ಆ ರಗಳ ಯಾರು ಎಲ್ಲೆಲ್ಲಿ ಯಾರನ್ನು ಕರೆದುಕೊಂಡಿರುವ? ಇನ್ನೊಂದು ಕೋಣೆ ಬೇಕು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮೃದಂಗ ಇಟ್ಕೊಡ್ಲಿಕ್ಕೆ. ಒಂದು ತಾಲ್ಕೈ ಹೋಗ್ಬೇಕಿರ್ಬೋದು. ಅದು ಬಿಡಿ. ಅಲ್ಲ, 12ರಲ್ಲಿ ಯಾರಿದ್ದಾರೆ? ಯಾರ್ದು? ಇಲ್ಲಿ ಖಂಡ್ಯವಾದಕರಿದ್ದಾರೆ. ಓ ಬಿಡಿ. ಮತ್ತೆ ಮೇಲೋಗಿ 15ನೇ ಮಹಡಿಯ 6ನೇ ಕೋಣೆಯಲ್ಲಿ ಯಾರಿದ್ದಾರೆ? ಮೇಲೆ ಹೋಗ್ಕೊಂಡು ಹೇಳ್ತೆ. ಇಂಥವರೇ ಸಿಗುವುದು ಸ್ವಾಮಿ. ಹೋದ್ರಾ? ಅಲ್ಲಿ ಹೋಗ್ತೇವೆ. ಒಬ್ರು ಗೌಡ್ರಿದ್ದಾರೆ. ಅವರಿಗೆ ಏನ್ ಬೇಕು ವ್ಯವಸ್ಥೆ ಕೇಳಿ ಕೊಡಿ. ಯಾವುದು ಕಡಿಮೆ ಮಾಡಿಸ್ಬೇಕು. ಅವ್ರು ಕೊಟ್ಟು ಸರಿಯಾಗುದಿಲ್ಲ ಹೇಳ್ತಾ ಇದ್ದಾರೆ ಗೌಡ್ರು. ಕೊಡೋರ ಹೇಳ್ತಿರ್ತಾರೆ. ಅದನ್ನು ಬಿಡಿ. ಅಲ್ಲ, ಪಕ್ಕದ ಕೋಣೆಯಲ್ಲಿ ಯಾರಿದ್ದಾರೆ? ಅಲ್ಲಿ ಯಾರು ಇಲ್ಲ. ಹೌದಾ? ಒಳ್ಳೆಯದಾಯ್ತು. ಹಾಗಾದ್ರೆ ಇವ್ರನ್ನ ಕಳಿಸಿ ಕೊಡ್ತೇನೆ. ಒಳಗೆ ಹಾಕಿ 2 ಜನ ಕತ್ತಿ ಹಿಡಿದಿದ್ದಾರೆ. ಸ್ವಾಮಿ, ಇದೆಲ್ಲ ಬೇಡ. ಯಾಕೆ? ಅಲ್ಲ, 2 ಜನ ಕತ್ತಿ ಹಿಡಿದಿರುವುದು ಯಾಕೆ? ನಿಮ್ಮ ಅಂಗರಕ್ಷಣೆಗಾಗಿ. ಹೌದಾ? ಅದು ನಿಮ್ಗೆ ಯಾವ ತೊಂದರೆ ಆಗಬಾರ್ದು. ನಮಗೆ ಅದೇ ಭಯ. ಏನು? ಅಂಗರಕ್ಷಕರೇ ಅಪಾಯಕಾರಿ. ಇಲ್ಲ, ಹಾಗೆ ಆಗುದಿಲ್ಲ. ಇಲ್ಲಿ ಒಮ್ಮೆ ಇಲ್ಲಿ ಆಗಲಿ ಎಲ್ಲಿ ಆಗಲಿ ನಮ್ಮಲ್ಲಿ ಆಗಿದಂತಾದ್ರೆ ಅದನ್ನು ಸರಿಯಾಗಿ ನಾವು ನ್ಯಾಯ ಕೊಡ್ತೇವೆ. ಅಂಗರಕ್ಷಕರನ್ನ ಹಿಡಿದು ಸೆರೆಮನೆಗೆ ಹಾಕ್ತೇವೆ. ಒಂದು 20-25 ವರ್ಷ ನಿರಂತರವಾಗಿ ಅದರ ಬಗ್ಗೆ ಸಂಶೋಧನೆ ಮಾಡ್ತೇವೆ ನಾವು. ಅಲ್ಲಿವರೆಗೆ ಹೋದ ನೋಡುವ, ಮತ್ತೆ ನೋಡುವ. ಕೊನೆಗೆ ಏನಾದ್ರೂ ಆಗದೆ ಹೋಯ್ತಾ ಪರಿಹಾರ ಆದ್ರೂ ಕೊಡಲ್ಪಡುವುದು. ಸರಿ. ಅಂತ ಇದ್ದವರೆಲ್ಲ ನಿಮ್ಮ ಹಾಗೆ ಒಳ್ಳೆಯವರು ಅಂತ ನಾ ತಿಳ್ಕೊಂಡಿದ್ದೇನೆ. ಎಲ್ಲರೂ ಒಳ್ಳೆಯವರು. ಮತ್ತೆ ಒಳಗೆ ಹೋಗುವಾಗ ಸ್ವಲ್ಪ ಕತ್ತಲೆ. ಹೌದಾ? ನೀವು ಕಾಲಿಟ್ಟ ಮೇಲೆ ಛಕ್ಕನ ಬೆಳಕಾಗುವುದು. ಆಯ್ತು ಸ್ವಾಮಿ. ಅವನಿಗೆ ನೆನಪಾದ್ರೆ ಸರಿ ಸರಿ ಸರಿ. ಆಯ್ತು. ಈ ವರ್ಷದ ಮೇಲೆ ಬಿದ್ದಾಯ್ತಲ್ಲ ನಾವು. ಈ ವರ್ಷ ಮೇಲ್ ಬೀಳುವುದೇ. ಯಾಕೋ ಬೇಡ ಆಯ್ತು ಈಗ. ಯಾವ್ದು? ನಮ್ಮ ಸ್ಥಾನ ಬೇಡತ್ತು. ಹಾಗೆ. ಸ್ಥಾನ ಮೇಲ್ ಹೋಯ್ತು. ಅಪ್ಪಲೇಖನ ಬರ್ದಿದ್ದಾನೆ. ಹಾ. ಎಂಬಲ್ಲಿ ಗಿಡ್ಡಿ ಕುಂಟ. ಶ್ರೀಮತ್ ಸಚಿವ ಶಿರೋಮಣಿ ನಾಳೆ ಸತ್ರ ತೊಂದರೆ ಇಲ್ಲ. ನಾನು ಜೀವನ ಪಾವನವಾದಂತಾಗಿ ಭಾವಿಸ್ತೇನೆ. ಯಾಕೆ? ಮತ್ತೆ ಕೇಂದ್ರಕ್ಕೊಂದು ವಿಷಯ ಮುಗಿಸಿ. ಏನು? ನನಗೆ ಯಾವುದೋ ಕೇಂದ್ರದಿಂದ ಪ್ರಶಸ್ತಿ ಪುರಸ್ಕಾರಗಳು ಯಾವುದು ಬೇಡ ಅಂತ ಹೇಳಿ ಹೋಗಿರ್ತಾರೆ. ಇದರಲ್ಲಿ ಹೋಗಿರ್ತಾರೆ ಎಂಬುದಕ್ಕೆ ಅದೆಲ್ಲ ಬೇಕು ನನಗೆ. ಬಂದ ಹಾಗೆ. ಹಾಗೆ ಮುಂದೇನುಂಟು ನೋಡ್ತೇನೆ. ಹಾ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ
ಮಂತ್ರಿಗಳು ಯಾವತ್ತಾದ್ರೂ ಯಾವ ವೇದಿಕೆಯಲ್ಲಾದ್ರೂ ಬೇರೆಯವ್ರು ಹೋಗಲು ಹಾಳು ಮಾಡಿದ್ದಾರಾ ಸ್ವಾಮಿ? ಹೊಸ್ತಾ ಇದು ಅವರನ್ನವರು ಹೋಗಲು ಏನೇ ಇರಲಿ ಬಿಡಿ, ಅಷ್ಟೇ. ಬೇಗ ಹೋಗಿದ್ದಾರೆ. ಶ್ರೀಮಸ್ತ ಜೋಶಿರವನು ದುಷ್ಟಬುದ್ಧಿ ಸುಪ್ರೇಮ ತನ್ನ ಮದನಿಗೆ ಹೀಗೆ ಬೆಳೆಸಿ ನೇಮಿಸಬೇಕಾದ ಈ ಚಂದ್ರ ಸಂಮಹ ಇದು ನಮಗೆ ಸಂದೇಹವಿಲ್ಲದಕ್ಕೆ ಎಂಬೀತನನ್ನು ನಿನ್ನ ಬಳಿಗೆ ಕಳುಹಿದನು. ಮುತ್ತು ಕಳೆಯದೆ ಬಂದ ಬಳಿಕಿವನ ಕುಲವಿತ್ತ ಶಿರ ವಯೋ ವಿಕ್ರಮಗಳನ್ನು ಕೂಡ ನೀನು ನೋಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ ಬಾಲಕಗೆ ಅನುಜಗಿವನು ತಮ್ಮನೆನ್ನಿಸುವ ವರನಗ ಹನುಮತ ಪ್ರತಿರೂಪ ತಯತ್ತ ದಿನ್ನತ್ತಾಗ್ರಧಿತ್ತ ತಯತ್ತ ದಿನ್ನತ್ತ ತಯತ್ತ ತಾದಿ ತದಿನ ತಾದಿ ತದಿನ ತಾದಿ ಅನುಜಗಿವನು ತಮ್ಮನೆನ್ನಿಸುವ ವರನಗ ಹನುಮತ ಪ್ರತಿರೂಪ ಮನುಮತ ಪ್ರತಿರೂಪ ಮನುಮತ ಪ್ರತಿರೂಪ ಘನ ಮಹಿಮನು ಇವನಂ ಪಗಳಲಗುದೇ ಘನ ಮಹಿಮನು ಇವನಂ ಪಗಳಲಗುದೇ ಅನುಜಯ ಈಯುವೆನೋ ಅನುಜಯ ಈಯುವೆನೋ ಧೀ 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 ಕನಮೈವನೋ ಇವನೋ ಪಗಳಲಗುದೆ ಅನುಜಯ ಈಯುವೆನೋ ಸ್ವಾಮಿ ನಮ್ಮಪ್ಪ ಇಂಥದ್ದೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಆದ್ರೆ ಯಾವ ಮಕ್ಕಳಿಗೆ ಅದು ಬರ್ತದೆ ಸ್ವಾಮಿ? ಹಾ ಖಂಡಿತವಾಗ್ಲೂ ಹೌದು. ಲೇಖನ ತಂದಂತ ಚಂದ್ರಹಾಸನಿಗೆ ಹಾ ತಂಗಿಯಾದ ವಿಷಯ ಕೊಟ್ಟು ಮದುವೆ ಮಾಡಬೇಕಂತೆ. ಹಾ. ನಾನೀಗ ಆಲೋಚನೆ ಮಾಡೋದು ಏನು ರೂಪ ಹ್ಮ್ ನಮ್ಮಷ್ಟೆಲ್ಲ ಇದ್ರು ತಂಗಿಗೆ ಸಾಕು. ತೊಂದರೆ ಇಲ್ಲ. ಇನ್ನು ಗುಣ ಹಾ ನಮ್ಮಷ್ಟಿಲ್ಲದೆ ಇದ್ದು ನಾವು ಬೇಕಾದ್ದೆಲ್ಲ ಕಲಿಸಿಕೊಳ್ತೇವೆ. ಹಾ ವಿದ್ಯೆ ಹ್ಮ್ ಮುಖ ನೋಡಿದ್ರೆ ಭಯಂಕರ ಕಲಿತವ್ರು ಹಾಗೆ ಕಾಣಿಸ್ತದೆ. ಹಾ ಹಾಗಿರುವಾಗ ತಂಗಿಗೆ ಸರಿಯಾದ ಒಂದು ಅಂತ ವರ ಅಂತ ಆಯ್ತು. ಹ್ಮ್ ಹಾಗಾದ್ರೆ ಮದುವೆ ಮಾಡೋಣ. ಹಾ ಅಪ್ಪ ಇವತ್ತಿಂದ ಹಾ ನಿಮಗೆ ಮದುವೆ ಮಾಡ್ತೀವಿ ಅಭ್ಯಾಸ ಉಂಟಾ? ಅಭ್ಯಾಸ ಉಂಟಪ್ಪ, ಅದು ಈಗ ಪುರ್ಸೊತ್ತಿಲ್ಲ ಅಷ್ಟೇ. ಹಾ ನಮ್ಮ ಕುಲಕ್ಕೆ ಹೋಗ್ತಿದ್ದಾರೆ. ಹೌದಾ? ಓ, ಬ್ರಾಹ್ಮಣರೇ, 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 ಬ್ರಾಹ್ಮಣರೇ. एक घंटे तो करेक्ट एक घंटे सामने ಅಲ್ಲಿ ನಿಂತ್ಕೊಳ್ಳಿ. ಆ ಕಡೆ ಈ ಕಡೆ ಹೋಗ್ಬೇಡಿ. ನಾನು ತೋರಿಸ್ತೇನೆ. ಇದ್ಯಾವ ಜಾತಿ ನಮಸ್ಕಾರ? ಯಾರಾದ್ರೂ ಹೀಗೆ ನಮಸ್ಕಾರ ಮಾಡೋ ಕ್ರಮ ಉಂಟಾ? ತಪ್ಪು ಅಂತ ನೀವು ಹೇಗೆ ಹೇಳ್ತೀರಿ? ತಪ್ಪು ಅಂತ ನಾ ಹೇಳುವುದಿಲ್ಲ. ಇದು ಸರಿ ಅಂತ ವಾದ ಮಾಡ್ತೇನೆ. ಸುಳ್ಳಲ್ಲ ಹೇಗೆ? ದೇವರ ಮುಂದೆ ಆ, ಕಾಯನ್ನು ಒಡೆದು ಆ, ಕೌಚ್ ಹಾಕಿದ್ರೆ ಏನ್ ಹೇಳ್ತೀರಿ ನೀವೆಲ್ಲ? ಅಭಿಷೇಕನ ಅಂತ ಹೇಳ್ತೇವೆ. ಹೌದಾ? ಹೌದು, ಸರಿಯಲ್ಲ ಅದು. ಭೂಮಿಯಲ್ಲಿ ಕಣ್ಣಿಗೆ ಕಾಣುವ ದೇವರು ಇಬ್ರು, ಯಾರು? ಒಂದು ನಾಗಿಗಳು ಮತ್ತೊಂದು ಬ್ರಾಹ್ಮಣ. ಈ ಕಣ್ಣಿಗೆ ಕಾಣುವಂತ ದೇವರ ಮುಂದೆ ಈ ಕಾಯವನ್ನ ಕೌಚಿ ನಮಸ್ಕಾರ ಮಾಡುವ ಅಪಶಕುನವಾಗುವುದಿಲ್ಲವೇ? ಅಲ್ಲಬೇಕು ಬ್ರಾಹ್ಮಣರೇ. ಹಾಗಾಗಿ ಈ ಕಾಯವನ್ನ ಅಂಗಾತ ಹೀಗೆ ನಮಸ್ಕಾರ ಮಾಡಿಸುದು. ಈ ದೇವರಾದ್ರೆ ಹೀಗೆ ಮಾಡಿದಾರ. ನಾಳೆ ನಾಗದೇವರು ಸಿಕ್ಕರು ಹೀಗೆ ಮುಂದುವರ್ತೀಯ. ಸಿಗುವುದಿಲ್ಲ. ಅದಲ್ಲ ಸ್ವಾಮಿ. ಎಂತ ಅವಸರ 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 ಅವಸರ. ಅವಸರ ಕತೆ ಬಿಡು ಮಾರೆ, ನನ್ನ ಅವಸ್ಥೆ ಬೇಕಾ? ನೀ ಏನೋ ಕರೆಯೋದು ಕರೆದು ಬಿಟ್ಟೆ. ನನ್ನ ಪರಿಸ್ಥಿತಿ ಗೊತ್ತುಂಟ ನಿಂಗೆ. ನಾನು ಯಾವತ್ತಂತೆ ನಮ್ಮನೆಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ಬಾವಿ ಕಟ್ಟೆಗೆ ಹೋಗಿ ಕುತ್ತಿಗೆಗೆ ಹಗ್ಗ ಹಾಕೊಂಡಿದ್ದೆ. ಎಂತದಾಗ್ಲಿಲ್ಲ ನಿಮ್ಗೆ? ಯಾರಿಗೆ? ಕುದಿಗೆ ಹಗ್ಗ ಹಾಕೊಂಡಲ್ಲ? ಹಂಗಲ್ವಾ, ಕೊಡಪಾನ ಕುತ್ತಿಗೆಗೆ ಹಗ್ಗ ಹಾಕಿ ಆ ಕೊಡಪಾನ ಬಾವಿ ಒಳಗೆ ಬಿಟ್ಟು ನೀರಿನ ಮೇಲೆ ಎರಡು ಕೈಯಲ್ಲಿ ಎಳಿತಾ ಇದ್ದೆ. ಆಮೇಲೆ ಅಷ್ಟೊತ್ತಿಗೆ ನಿಮ್ಮ ಆಳು ಬಂದ್ಕೊಂಡು ಭಟ್ರೆ ನಮಸ್ಕಾರ ಅಂದ. ಎರಡು ಕೈ ಎತ್ತವನಿಗೆ ಆಶೀರ್ವಾದ ಮಾಡಿದೆ. ವಿಷಯ ಗೊತ್ತಾಯ್ತು ಇಲ್ಲಿ ಬರ್ಬೇಕು ಅಂತೇಳಿ. ಹೀಗೆ ನೋಡ್ತೆ ಕೊಡಪಾನ ಹಗ್ಗ ಎರಡು ಬಾವಿ ಒಳಗೆ.
ಬ್ರಾಹ್ಮಣರೇ ನೀವು ಸ್ನಾನ ಮಾಡಿದ್ರೆ ನಾ ಬರುವಾಗಿಲ್ಲ. ಆಮೇಲೆ ಎಂತ ಮಾಡುದು? ಕೊಡಪಾಲ ಬೇಕು, ಮೇಲೆ ಎತ್ತಬೇಕು, ನೀರು ಬೇಕು. ಇನ್ನು ಮುಂದೆ ಹೊಡೆದು ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಆಮೇಲೆ ಮನೆ ಹೆಂಡತಿಯನ್ನೇ ಕರೆದೆ. ಅವಳು ಸೊಂಟಕ್ಕೆ ಒಂದು ಸೀರೆ ಸುತ್ತ ಅವಳನ್ನೇ ಬಾವಿಗೆ ಇರುತ್ತೆ. ಅವಳು ಕೊಡಪಾಲ ಹಗ್ಗೆಲ್ಲ ಮೇಲೆ ಕೊಟ್ಟು ತಗೊಂಡು ಸ್ನಾನ ಮಾಡ್ಕೊಂಡು ನೇರ ಇಲ್ಲಿಗೆ ಬಂದೆ. ಭಟ್ರೆ ವಾ, ಹಿಡಿತಿಯಲ್ಲಿದ್ದಾಳೆ ಹೆಂಡತಿ ಬಾವಿಲೇ ಇದ್ದಾಳೆ. ಒಳ್ಳೆ ಕಾಳ ಸೊಪ್ಪು ಇದ್ರು ಈಗ ಹೋಗಿ ನೋಡುವಾಗ ದಪ್ಪಾಗಿರ್ತಾರೆ. ಬಂದ್ರಿ, ನಾವು ಇಲ್ಲಿರುವಾಗ ಹೆಂಡತಿ ಬಾವಿಲಿರುವುದೇ ಒಳ್ಳೇದು. ಅಂದ್ರೆ ಜೀವಕ್ಕೆ ಅಪಾಯ ಇಲ್ಲ, ನೀರಿಷ್ಟೇ ಉಂಟು. ಹೌದಾ? ಅಥವಾ ಅದಲ್ಲ ಅದು ವಿಷಯ ಗೊತ್ತಿಲ್ಲ. ಇಲ್ಲ ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಬೇಕು. ಮಾತಾಡ್ತೀಯ? ನನ್ನ ಮುಖದಲ್ಲಿ ಒಂದು ಮದ್ವೆ ಅಂತ ಎಂತ? ನನ್ನ ಮುಖ ಅನ್ನುವಾಗ ಇಷ್ಟನ್ನು ಮಾವಿನಕಾಯಿ ಇದ್ದಾಗ ಉಂಟು. ಇದರಲ್ಲಿ ಬಂದವರನ್ನೆಲ್ಲ ಕೂರಿಸುವುದಿಲ್ಲ, ಅಡಿಗೆ ಮಾಡುವುದಿಲ್ಲ, ಚಪ್ರ ಹಾಕುವುದಿಲ್ಲ. ಏನ್ ನನ್ನ ಮೂಗಿನ ಹೊಳ್ಳೆಗೆ ಕಟ್ಟಿಗೆ ತೂರಿಸಿ ಬಾಯಿ ಮೇಲೆ ಅನ್ನೆಚ್ಚರಿಗೆ ಇರ್ತೀಯ? ಹೊಗೆ ಕಿವಿ ಹೋಗುದಾ? ಇಷ್ಟಾರು ವ್ಯವಸ್ಥೆ ಮಾಡುವುದು ಮಾರಾಯ. ಆಮೇಲೆ ಕೈ ತೊಳೆಯುವ ವ್ಯವಸ್ಥೆಯಲ್ಲಿ ಮಾಡ್ತೆ. ಹಾಗಲ್ಲ ಅಂದ್ರೆ ನಿಮ್ಮ ಮುಖದಲ್ಲಿ ಅಂದ್ರೆ ನಿಮ್ಮ ಮುಖೇನ ನಿಮ್ಮ ಯಜಮಾನಿಕೆಯಲ್ಲಿ ನಿಮ್ಮ ನಿರ್ದೇಶನದಲ್ಲಿ ಮದುವೆ ಆಗ್ಬೇಕು. ಒಂದೇನು 1000 ಬೇಕಾದ್ರೂ ಮಾಡ್ತಾ. ವಿಷಯ ಗೊತ್ತಿಲ್ಲ. ಸುಳ್ಳಲ್ಲ, ಯಾರಿಗೆ ಅಂತ ಎಂತ ವಿಷಯ ನಿಂಗೂ ಗೊತ್ತಿಲ್ಲ, ನನಗೊಂದು ಸುಂದರಿ ನಿಂಗೆ ನೆನಪಾಗುದಿಲ್ಲ. ನಾನು ಹೀಗೆ ಅದಲ್ಲ ನಾನು ಮುಂದಿನ ನೆನಪಾಗ್ತದೆ. ಹೆಣ್ಣು ನೆಗಾಡ್ಕೊಂಡೇ ನೆನಪಡ್ಕೊಳ್ಳು. ಈಗ ನಾಲ್ಕು ನೆಗಾಡೋದು ನಿಂಗೆ ನೆನಪಾಗ್ತಾ ಇಲ್ಲ. ನೀವು ಹೀಗೆ ಆದ್ರೆ ಮತ್ತೆಂತ ಹೋಗ್ತದೆ ನಿಮಗೂ ವಿಷಯ ಗೊತ್ತಿಲ್ಲ. ನಂಗೂ ಗೊತ್ತಿಲ್ಲ, ನಿಂಗೂ ನನಗೆ ಗೊತ್ತುಂಟು. ಹೇಳು. ಮೊನ್ನೆ ನಮ್ಮ ಅಪ್ಪಾಯ ಹೋದ್ರಲ್ಲ, ಇದಕ್ಕೆ ಯಾಕೋ ನನಗೆ ಹಸ್ತಿಯ ಹೋಗ್ಬಿಟ್ರೆ ನೋಡ್ಬೇಕು. ಒಳ್ಳೆ ಮನುಷ್ಯ ಆಗಿದ್ರು, ಇನ್ನೂ 100 ಕಾಲ ಬದುಕಬೇಕು. ಇಷ್ಟು ಬೇಗ ಹೋಗ್ಬಿಟ್ಟ. ಬೇಡ ಹೇಳ್ತಾರೆ ಇಷ್ಟೊತ್ತಿಗೆ ಹೇಳ್ತದೆ ಇಷ್ಟೊತ್ತಿಗೆ ಹೇಳ್ತಾರೆ ನಾನೀಗ ಓದಿ ಅಂತ ನಮ್ಮ ಅಪ್ಪಾಯಿ ಮೇಲೆ ಹೋಗಿದ್ದಲ್ಲ ಅಂದ್ರೆ ಕುಂತಳವನ್ನು ಬಿಟ್ಟು ಚಂದ್ರಾವತಿ ಹೋದ್ರಲ್ಲ ಅಂತ ಹೇಳಿದ್ದು. ಹಾಗೆ ಹೇಳು. ನೀ ಹೇಳೋದು ನೋಡಿ ಎಂತ ಅಂತ ನಂಗೂ ಗೊತ್ತಾಗ್ಲಿಲ್ಲ. ರಮಣ್ರೆ ಹೋದಂತ ಅಪ್ಪಾಯಿ ಲೇಖನ ಬರೆದಿದ್ದಾರೆ. ಹೌದಾ? ಹೇಳುದಾ? ಹೇಳು. 10 ಕಾಲದ ಬಂದ ಬಳಿಕ ಕುಲವಿತ್ತು ಶಿರವಾಯಿ ವಿಕ್ರಮಗಳನ್ನು ನೋಡುತ್ತದೆ ಮನ ವಿಷಯ ಹೋಯಿತು ಅಂತ ನೀವೊಂದು ಉಸಿರು ಬಿಟ್ಕೊಂಡು ಮಾತಾಡ್ತೀನಿ. ಬ್ರಾಹ್ಮಣರೇ ಜೀವಮಾನದಲ್ಲಿ ಕಂಠಪಾಠ ಮಾಡಿಕೊಂಡು ಇದೊಂದು ವಿಷಯ ಬಿಟ್ಟರೆ ಮತ್ತೆ ನಾವು ಯಾವುದು ಮಾಡಲಿಲ್ಲ ಬ್ರಾಹ್ಮಣರೇ. ಹೌದು, ಅವಿಶ್ವಾಸ ಉಂಟು. ಹಾಗೆ ನೀವು ಉಸಿರು ಬಿಟ್ಕೊಂಡು ಹೇಳಿದ್ರೆ ಮತ್ತೆ ಎಂತ ಇಲ್ಲ. ಅಲ್ಲಿ ಅದು ಬೇಡ ಬೇಡ ನಾ ಹೇಳ ಲೇಖನ ತಂದಂತ ಹುಡುಗನಿಗೆ ತಂಗಿ ವಿಷಯನ ಕೊಟ್ಟ ಮದುವೆ ಮಾಡು. ಮಾಡಿದ ವಿಷಯ 10 ಕಾಲದ ಬಂದ ಬಳಿಕ ಅದೆಲ್ಲ ಪುಣ್ಯಾತ್ಮ. ಎಂತ ಲೇಖನ ತಂದವನಿಗೆ ನಿನ್ನ ತಂಗಿ ಕೊಡುದ? ಮದುವೆ ಮಾಡಿಸೋದು ಏನ್ ದೇವ್ರೆ. ಹಾಗಾಗಿ ಅವಸರದಲ್ಲಿ ಮದುವೆ ಆಗಬೇಕು. ಅವಸರ ಅಲ್ಲ, ಒಂದು ಮಂತ್ರಿಗಳ ಮನೆ ಬಂದು ಒಂದು ಬಡತನವೇ ಹೋಗಿ ಅವ್ರಿಗೆ ಮನೆ ಮನೆ ಓಲೆ ಹಚ್ಚು ಓಲೆಕಾರ ನಿನ್ನ ತಂಗಿ ಕೊಡು ಬದಲು ಬೀದಿ ಹೋಗು ದಾಸೆಯಲ್ಲಿ ಕೊಟ್ಟರಾಗುದಿಲ್ವಾ? ಇರ್ತದೆ ನನಗೆ ಇಂಥ ಇಷ್ಟೊತ್ತಿದೆ. ಹಾಗಲ್ಲ ಮನೆ ಮನೆ ಓಲೆ ಕೊಡುವವರಲ್ಲ, ಮತ್ತೆ ಅವ ಚಂದನಾವತಿ ಅಧಿಕಾರಿ ಮಹಾರಾಜ. ಊಟ ಹಾಗಾದ್ರೆ ಮತ್ತೇನೋ ಮಾಡಿಸುವ ಅಷ್ಟೇ. ಇದು ವಿಷಯ ಅವನಿಗೆ ಗೊತ್ತುಂಟ? ಅವನಿಗೆ ಯಾಕೆ ಮದುವೆ ಮಾಡಿಸು ನಾವು ಅವನಿಗೆ ಯಾಕೆ ಕೇಳಬೇಕು? ಅವನಿಗೆ ಯಾಕೆ ಕೇಳಬೇಕು? ಇಂತ ಮಾತಾಡ್ತೀನಿ. ಅವನಿಗೆ ಹೇಳಿದ್ರೆ ಆಯ್ತು. ಯಾವಾಗ ಮದುವೆ ಎಲ್ಲ ಆದ್ಮೇಲೆ ಮದುವೆ ದಿವಸ ಮದುವೆ ಆಗು ಮದುಮಗನಿಗೆ ಮದುವೆ ಅಂತ ಗೊತ್ತಿಲ್ಲದೆ ಇದ್ರೆ ಮತ್ತೆ ಎಂತ ಮದುವೆ? ಇದು ಒಂದು ಕೆಲಸ ಮಾಡ್ತೆ, ಬಿಸಿ ಮಾಡ್ಕೊಂಡು ನಾನೊಂದು ಸತ್ಯನಾರಾಯಣ ಕಥೆ ಬಂದ ಬಳಿಕ ಅಲ್ವಾ? ನಾವು ಈ ಬಳಿಕವೇ ಆಗ್ಬೇಕು. ಅವನು ಇಲ್ಲ ಇದ್ದ ಇಲ್ಲೇ ಹಾಗಾದ್ರೆ ಕೇಳ್ತೇನೆ. ಕರೀತೇನೆ. ಯಾರಾದ್ರೂ ಚಂದ್ರಾಸನವನ್ನು ಕರೆಸಿ. ಶುಭ ಇವರೇ ನಿಂಗೆ ಮತ್ತೆ ನೆನಪಾಗುದಿಲ್ಲ ಅದಲ್ಲ ಪುಣ್ಯಾತ್ಮ. ಅವನಿಗೆ ಪದೇ ಪದೇ ನಿಗೇರಬೇಡ, ನೀ ಗುಳಿಗೆ ತಗಲಿಲ್ಲ ಅಂತ ಅವನಿಗೆಲ್ಲ ಗೊತ್ತಾಗ್ತದೆ. ನಿನ್ನೆ ಬಂದಾಗ ಹೀಗೆ ಅದು ಅಮಾಸೆ ಕಾಳಿತ್ತ ನೀರು ಬ್ರಾಹ್ಮಣರೇ ಹಾಗೆಲ್ಲ ಕೊಡುವೈತ್ರೆ ಅವ್ರಿಗೆ ವಿಷಯ ಗೊತ್ತಿಲ್ಲ ಅದಕ್ಕೆ ಇದ್ದಾಗೆ ಆಗಿತ್ತು. ನಿಂಗೂ ಹೊರದಕ್ಕೆ ಬಂದಿದ್ದೀರಿ ಒಂದಂತ ನಿಮ್ಮನ್ನು ಹಾಗೆ ಕಳಿಸುವುದಿಲ್ಲ. ಹೋಗುವಾಗ ನಿಮ್ಮ ಕುತ್ತಿಗೆ ಒಂದು ಕುಂಟೆ ಕಟ್ಟೆ ಕಳಿಸ್ತೇವೆ. ಬೇಡ ಸ್ವಾಮಿ, ನಮ್ಮೂರಲ್ಲಿ ನಮ್ಮ ಕಳ್ಳತನಕ್ಕೆ ಹಾಗೆಲ್ಲ ಕುಂಟೆ ಕಟ್ಟುವ ಅಭ್ಯಾಸ ಉಂಟು. ನಾನು ಅಂಥದ್ದೇನು ಮಾಡಲಿಲ್ಲ. ನೀ ಹೇಳಿದ್ದೆ ಅಂತ ನಿಮ್ ಕುತ್ತಿಗೆ ಒಂದು ಗುಂಟೆ ಕಟ್ತೇನೆ, ಬೇರೆ ಯಾರು ದನ ಕಟ್ಟೋದು? ಇದು ನನ್ನ ಮಾತಲ್ಲ, ಮತ್ತೆ ಯಾರು ಬಂದು ನಿಮ್ಮ ಮಾತು. ಮೊನ್ನೆ ದಿವಸ ಮಾಲಿದಲ್ಲಿ ಸಿಕ್ಕಿದ್ರು, ನಮಸ್ಕಾರ ಪುರೋಹಿತ್ರೆ ಅಂದೆ. ಎಲ್ಲಿಗೆ ಹೋಗಿದ್ರಿ ಕೇಳಿದೆ. ಮೊನ್ನೆ ಹೋಗಿದ್ದ ಒಂದು ಮನೆಗೆ ಹೋಗಿ ಕುಂಟೆ ಕಟ್ ಬಂದ ಅಂದ್ರೆ ನೀವು ಹೌದೌದು. ಅದನ್ನ ಇವನಿಗೆ ಹೇಳಿದೆ ನಾನು. ಒಂದು
ಬಿಡಿಸೇಳು ಇದು ಬಿಡಿಸುವುದಲ್ಲ, ವಿಷಯ ಬಿಡಿಸು. ಅಲ್ಲಿ ಲಕ್ಷ್ಮಣಿದ್ದ ಬಿಡಿಸ್ಲಿಕ್ಕೆ ನೀವು ಇಲ್ಲಿ ಬಂದಿದ್ದೀರಿ. ಹೌದು. ಒಂದಂತ ನಮ್ಗೊಂದು ಮದುವೆ ಮಾಡಿಸಿ ಕಳಿಸ್ತೇವೆ. ಮದುವೆ ಮಾಡಿಸಿ. ಹೌದೌದು. ಅದು ಯಾಕೆ ನೀವು ಹೇಳಿದವರು ಯಾರು ಗೊತ್ತಾಗಿಲ್ಲ. ಸರಿ, ಹೀಗೆ ಗೊತ್ತಿಲ್ಲ. ಹತ್ತುಗಳಿಂದ ಬಂದ ಬಳಿಕ ಒಂದು ತಿಳಿವಿತ್ತು ಶಿರವಾಗಿ ಬರ್ತದೆ ಅದು. ಅಪ್ಪಾಯಿ ಬಂದ್ರು. ನಿಮ್ಗೊಂದು ಲೇಖನ ಕೊಟ್ಟು ಕಳಿಸಿದ್ರಲ್ಲ ಗುಟ್ಟಲ್ಲಿ ಅಂತ ಹೇಳಿ. ಗುಟ್ಟಿನ ವಿಷಯವೇ ಇದು. ಹೌದಾ? ಹೌದು. ಯಾಕೆ ನನಗೆ ಹೌದು. ಹೆಣ್ಣು ಭಾಷಣೆಗೆ ಬೇಡ, ಖುಷಿ. ಹೆಣ್ಣು ಯಾರು ಅಂತಾರೆ? ಹೆಣ್ಣು ಬೇರೆ ಯಾರಲ್ಲ, ನನ್ನ ತಂಗಿ. ವಿಷಯನ್ನು ನಿಮಗೆ ಕೊಟ್ಟು ಮದುವೆ ಮಾಡಿ. ಬೇಡ ಬಿಡಿ. ಹಾಗೆ ಗುಟ್ಟಿನ ಲೇಖನ, ಇಲ್ಲಿ ಗುಟ್ಟಿನ ಮದುವೆ ಕೊಟ್ಟು ಸರಿ ಉಂಟು. ಅವು ಅನುಮಾನ ಪಡುವುದು ಯಾವುದು ಸಮ ಇರುವಂತ ಸರಿ ಉಂಟು. ಯಾಕೆ ಹೇಳುದು? ಯಾಕೆಂದ್ರೆ ನಿಮ್ಮಂತ ಒಂದು ದೊಡ್ಡವರ ಮನೆ ಹೆಣ್ಣು ಮಕ್ಕಳನ್ನ ಇಷ್ಟು ಅವಸರದಲ್ಲಿ ಇಷ್ಟು ಗುಟ್ಟಲು ಮದುವೆ ಮಾಡ್ತೀರಿ ಅನ್ನೋದ್ರ ಅರ್ಥ ಏನು? ಏನು? ಅದನ್ನ ಯಾರೂ ಮದುವೆ ಹಾಕೊಂಡು ಹೋಗುವರಿಲ್ಲ. ಅದು ಯಾವ ಸಂಖ್ಯೆನೂ ಮಾರಾಟ ಆಗುದಲ್ಲ. ಹೇಗೆ ಇವರು ಕೈ ಮೇಲೆ ಇಡುವ ಅಂತ ತೀರ್ಮಾನ ಮಾಡಿ. ಹಾಗಾಗಿ ನಿಮ್ಮಂತ ಪುರೋಹಿತರು ಹೇಳಿಲ್ವೇ? ನಾವು ನಮ್ಮಂತವ್ರು ಹೇಳಿದ್ದಾರೆ. ವಿನಿಶ್ಯತಿ ತಗೊಳ್ಳಿ. ಕೊಡು. ಹಾಗಿರುವಾಗ ಮತ್ತೆ ನಾನು ಒಂದೇ ಮಾತಲ್ಲಿ ಹೇಳ, ನನ್ನ ನೋಡಿದ್ಮೇಲೆ ನನ್ನ ತಂಗಿ ನೋಡುವುದೇ ಬೇಡ. ಸರಿ ಉಂಟು. ಅಂದ್ರೆ ನಿನ್ ನೋಡಿದ್ರೆ ನಿನ್ ತಂಗಿ ನೋಡುದು ಬೇಡ. ನಿನ್ ತಂಗಿ ಹೀಗೆ ನಿನ್ ತಂಗಿ ಹೀಗೆ ಎಲ್ಲಿ ಕವಳೆ ಅಂತ ಸಾಮ್ಯತೆ ಉಂಟು. ಆದ್ರೂ ಹೋಗಿ ನಮಗೆಲ್ಲ ಗೊತ್ತಾಗ್ತದೆ. ನೀವು ನೋಡ್ಬೇಕಲ್ಲ ಮಾತ್ರ. ತಂಗಿ, ಓ ತಂಗಿ, ತಂಗಿ, ಓ ತಂಗಿ, ತಂಗಿ, ಓ ತಂಗಿ, ತಂಗಿ, ಓ ತಂಗಿ, ಓ ತಂಗಿ, ಅದನ್ನ ಅವಳು ಹೇಳಿದಳು ಬಲೆ. ಓಹೋ ನಮಸ್ಕಾರ. ತಂಗಿ, ಎಷ್ಟು ಒಳ್ಳೆ ಮನಸ್ಸು ಉಂಟು ಅಷ್ಟೇ ವಿನಯತೆ ಉಂಟು. ಹಾಗೆಲ್ಲ ಮಾತಾಡ್ಬೇಡಿ ನೀವು. ಅಷ್ಟೇ ತಂಗಿ, ಉಂಟು. ಓ ತಂಗಿ, ಎಂತ ಒತ್ತಂಗಿ? ಅಂಗಿ ಹೊಲಿಸ್ಕೊಳ್ಳುವಾಗ ಗೊತ್ತಾಗಿ ಈ ಗೊತ್ತಂಗಿ ಗೊತ್ತಂಗಿ ಅಂತ. ಓ ತಂಗಿ ಸಂತೋಷ. ಈ ತಂಗಿ ಮದುವೆ ಬಂತು, ಮದುವೆ 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 ಅಣ್ಣ ಬದುಕಿಗಿದ್ದಾಳೆ, ಹುಟ್ಟಿದ್ದಾಳು, ಕೊಳ್ಳಕ್ಕಿದ್ದಾಳು, ತೆಳ್ಳಗಿದ್ದಾಳು, ದಪ್ಪಿದ್ದಾಳು, ಕಪ್ಪಗಿದ್ದಾಳು, ಬೆಳ್ಳಗಿದ್ದಾಳು. ಯಾವ ಮದುವೆ ಅವನು ತಮಾಷೆನು? ಸಭಾ ಇದು ಇವತ್ತಾಗುದಲ್ಲ. ನಾವೊಂದು ಸದ್ದಾಗತೆ ಪೂರೈಸ್ತೀವಿ. ಹೇಳುವುದು ಸರಿ ಕೇಳಿದ್ರ? ಏನು? ಕಪ್ಪ ಇದ್ದೋಳ, ಕುಳು ಇದ್ದೋಳ, ಎಲ್ಲ ಎಲ್ಲ ಹೇಳುದು ಹಾಗೆ. ನಾಳೆ ದಿವಸ ಮನೆಗೆ ಅತ್ತಿಗೆ ಬಂದ, ಇವಳ ಕೈಯಲ್ಲಿ ಒಂದು ಸುತ್ತಿಗೆ, ಬಂದಾಯ್ತು. ಅವಳ ಕೈಯಲ್ಲಿ ಒಂದು. ಹೌದು. ಆಗ ಜಗಳ ಬಿಡಿಸ್ಲಿಕ್ಕೆ ಎರಡು ಅಣ್ಣ ಇದ್ರು ಸಾಕಾಗ್ಲಿಕ್ಕಿಲ್ಲ. ಅವಾಗ ಪಕ್ಕದ ಮನೆ ಅದ್ರ ಮನೆಯಲ್ಲೇ ಬರ್ಬೇಕಾಗ್ತದೆ. ಕರಿಬೇಡ. ಅವ್ನು ಬಾವ ಆಗ್ಬಿಟ್ರೆ ಅಂತ ಮಾಡ್ತೇನೆ. ಮದುವೆ ಎಂತ ನಾವು ಮುತ್ತವಳ ಮತ್ತೆ ಅವಳು ಹಾಗೆಲ್ಲ ತಂಗಿ, ಅವಳೆಂತ ಸೌಖ್ಯ ಮದುವೆ ನನಗೆ ಅಲ್ವೇ? ನಾಲ್ಕನೇ ಸಂಬಂಧವಾ? ಮುಂದೆ ಹೇಳ್ತಿರೋದು ಬಾವಿಲಿರ್ಲಿಕ್ಕೆ ಹೋಗ್ಬಿಡ್ತಿದ್ದಾರೆ. ಅವರಿಗೂ ಅಲ್ಲ, ನನಗೂ ಅಲ್ಲ, ನಿನಗೆ. ಯಾರಿಗೆ? ನಿನಗೆ ಮದುವೆ. ಸುಮ್ಮನೆ ನೀನು. ನನಗೆ ಇಷ್ಟು ಬೇಗ ಮದುವೆ ಬೇಡ. ಅಂದ್ರೆ ಎಂತ ಹಾಗೆ ಮತ್ತೆ 10 ವರ್ಷ ಬಿಟ್ಟು ಮದುವೆ ಮಾಡಿಸುವ. ಇಷ್ಟೇ ಬೇಡ, ಇಷ್ಟತ್ರೊಳಗೆ ಆಗ್ಬೇಕಿತ್ತು ಅಂತ. ಬೇಡ ಅಂದ್ರೆ ಅಪ್ಪಯ್ಯ ಬೇರೆ ಇಲ್ಲ. ಅಪ್ಪಯ್ಯ ಮದುವೆ ಅಲ್ಲ, ಅಪ್ಪಯ್ಯನಿಗಲ್ಲ ಮದುವೆ. ಹೌದಲ್ಲ? ನಿನಗೆ. ಮತ್ತೆ ಎಂತ ಅಪ್ಪ ಅಪ್ಪ? ಎಂತ ಅಪ್ಪ ಅಪ್ಪ, ಇಂಥ ಶ್ರೇಷ್ಠ ಪುರೋಹಿತರನ್ನು ಮಾತಾಡಿದ್ವಿ. ನಮ್ಮಂತ ಶ್ರೇಷ್ಠ ಪ್ರಾಪ್ತರು ಬರುವುದಿಲ್ಲ, ಅದು ನೀ ಬಿಡುವುದಿಲ್ಲ. ಕಿತ್ತು ಸಮಾನ ತಗೊಳ್ಳಿ. ತಗೊಳ್ಳಿ ಅಲ್ಲ, ನಿನ್ನ ಹೀಗೆ ಬಿಟ್ಟರೆ ಕೇಸರಿ ಮತ್ತು ಉಪ್ಪಿಟ್ಟು ಸಮಾನ ಅನ್ಕೋತೇನೆ. ಹಿರಿಯ ಅಣ್ಣ ತಂದೆಗೆ ಸಮಾನವಲ್ಲವೇ ಎಂಬ ನೆಲೆಯಲ್ಲಿ ತಂದೆಯ ಸ್ಥಾನದಲ್ಲಿ ನಾನೇ ಮದುವೆ ಮಾಡ್ತೇನೆ. ಅದು ನಾನು ಈ ಕಡೆ ತಿರುಗು ಎಂದ ತಿರುಗು. ಹಂಗೆ ಈ ಕಡೆ ನೋಡು, ಈ ಕಡೆ ನೋಡು, ನೋಡು ನೋಡು ನೋಡು. ಏನಾಯ್ತೆ ಅಣ್ಣ? ನಿನಗೆ ನಾನು ಹೆಚ್ಚಾದ್ರೆ ಕಲ್ಲು ಕಟ್ಟಿ ಬಾವಿಗೆ ಹಾಕ್ಬಿಡ್ಬೇಕಿದ್ರೆ ಯಾಕೆ ಆಗಿರುತ್ತೆ? ನಾನು ಸಾಯ್ತೇನೆ. ಯಾಕೆ?
ಈ 4-5 ದಿವಸ ಸಂಬಂಧಕ್ಕೆಲ್ಲ ಬೇಡ ಅಣ್ಣ. ನೀ ಅವನಿಗೆ ಯಾಕೆ ಬೈತು ಹೇಳ್ತಿ ಒಂದು ಬಾವಿಲಿ ಇರ್ಲಿಕ್ಕೆ ಹೋದ್ರೆ ಆ ಕಡೆ ಅಲ್ಲರು. ಓ ಈ ಕಡೆ ಈ ಕಡೆ ಈ ಕಡೆ. ಪ್ರಾಣ ಹೋದ್ರು ಮರ್ಯಾದೆ ಉಳಿತು ಸ್ವಾಮಿ. ದೇವರು ದೊಡ್ಡವ. ಹೌದು. ಕೆಲವೊಮ್ಮೆ ಆಗುವ ಅನಾಹುತವನ್ನು ತಪ್ಪಿಸ್ತಾನಂತೆ. ಹೌದು. ಹುಡುಗಿನ ಏನು ತಂಗಿ ಈಗಲೇ ಓಡೋದ್ಲು. ಮದುವೆ ಇಷ್ಟ ಇಲ್ಲ ಕಾಣಿಸ್ತದೆ. ಮದುವೆ ಆದ್ಮೇಲೆ ಓಡೋದ್ರೆ ನಾವು ಎಲ್ಲ ಹಠ ಕೊಡ್ಬೇಕಿತ್ತು. ಮದುವೆ ಇಷ್ಟ ಇಲ್ಲ ತಂಗಿ ತಂದು ಓಡೋದು. ಮದುವೆ ಮೊದಲೇ ಓಡೋದಲ್ಲ ಕಡಿ ಓಡೋದು ಇಷ್ಟ ಆಗಿ ಹೋದದ್ದವಳು ಅಂದ್ರೆ ತಲೆ ತಗ್ಸಿ ಸುಮ್ಮನೆ ಹೋಗ್ತಲ್ವ ಓ ನಿಮ್ಮಂತ ಶ್ರೇಷ್ಠ ಪುರೋಹಿತರಾಗಿ ಹೇಳ್ತಿದ್ದ ಮಾತಲ್ವೇ ಅಂತ ಹೇಳ್ತಾರೆ ಇದು ಬರೇ ಮೌನಂ ಸುಮ್ಮತಿ ಲಕ್ಷಣ. ಹೌದೌದು. ಹಾಗಾದ್ರೆ ಆದಷ್ಟು ಬೇಗ ಮದುವೆ ಮುಗಿಸ್ಬೇಕು. ಮಂತ್ರಿಗಳ ಮನೆ ಮದುವೆ ಅಂದ್ರೆ 4 ಜನಕ್ಕಾದ್ರು ಹೇಳ್ಬೇಕು, ಜನ ಆಗ್ಬೇಕು. ಹೋಯ್ ಹೋಯ್ ಏನು ಹರಕೆ ಉಂಟು ಆ ಕಡೆ ಈ ಕಡೆ. ಹಾಗಲ್ಲ ಔಷಧದ ಮದುವೆ ಆದ್ರೂ ಜನ ಆಗುತ್ತಲ್ಲ ಮನೆ ಹಾಗಾಗಿ ಹೇಳಿಲ್ಲ ಅಂತ ಆಗ್ಬಾರ್ದು. ಹೌದು. ಹಾಗಿದ್ರೆ ಹೌದು ಯಾರಲ್ಲಿ ಹುಡುಗಿಯನ್ನ ಶೃಂಗಾರ ಮಾಡ್ಕೊಂಡು ಕರ್ಕೊಂಡು ಬನ್ನಿ. ಶೃಂಗರಿಸಿದರ ಬಲೆಯರೊಲಿದು ಶೃಂಗರಿಸಿ ಕರೆ ತಂದರೊಲಿದು ಶೃಂಗರಿಸಿದರ ಬಲೆಯರೊಲಿದು. ಬ್ರಾಹ್ಮಣ್ರೆ ತಂಗಿ ಬದಲಾಯ್ತು. ತಂಗಿ ಬದಲಾಯ್ತು ನಿಂಗ ನಿನ್ನ ಅಪ್ಪಂಗೆ ಒಂದೇ ಮಗ ಇದೆಲ್ಲ ಬಟ್ಟೆ ಅಂಗಡಿಯಲ್ಲಿ ಇರೋದು ಇಲ್ಲಿ ಬಂದ ಭಾರತೀಯ ಹೊಂದಿಸಿಕೊಂಡಿದ್ದೀನಿ. ನನ್ನ ಹತ್ರ 2 ಉಂಟು ಹೇಳಿದ್ದೆ ನೀವೊಂದೇ ಇಟ್ಕೊಂಡೆ. ಹೊಂದಿಸಿಕೊಂಡಿದ್ದೇನೆ. ನಮಸ್ಕಾರ. ಹಾಗೆ ಹಾಗೆ ನೀನು ಚಂದ್ರಲ್ಲ ನೀವು. ನಿನ್ನನ್ನ ಮೊದಲ ಮದುಮಗಳ ಶೃಂಗಾರ ಹಾಕೊಂಡು ಬರ್ಲಿ ಅಂತ ಹೇಳಿ ಓ ಇವಳು ಒಬ್ಬರಿಗೆ ಸಮಯದ ಕಲ್ಪನೆಯೇ ಇಲ್ಲ. ಅವರು ನಮ್ಮ ಮನೆಯವರು, ನಮ್ಮ ಯಜಮಾನರು. ಹೌದು. ಒಳ್ಳೆ ಒಂದು ಮದುವೆಗೆ ನಾ ಹೇಳ್ರೆ ಅಂತ ಎಂತ ಒಂದು ಅಕ್ಷತೆಗಳು ಹಾಕೋಗ್ತೀನಿ ನಾನು. ಎಂತ ಹೇಳುದು ನೀವು? ಅಂದ್ರೆ ನಮ್ಮನೆ ಕೆಲಸದವಳು ಅಂತ ಹೇಳಿದ್ದು. ಅಂದ್ರೆ ನಮ್ಮ ಯಜಮಾನರು ಅಂದ್ರೆ ಹಾಗೆ. ಆಗ ಮತ್ತೆ ಅವಳಲ್ಲಿ ಶೃಂಗರಿಸಿದರ ಬಲೆಯರೊಲಿದು ಶೃಂಗರಿಸಿ ಕರೆ ತಂದರೊಲಿದು ಶೃಂಗರಿಸಿದರ ಬಲೆಯರೊಲಿದು. ವಸ್ತು ಇದು ಔಷಧದಲ್ಲಾಗಬೇಕು ಮದುವೆ. ಔಷಧ ಇದು ಹಾರ ಹಾರ ಈ ವಿಷಯದಲ್ಲಿ ನೀ ನಿಲ್ಸುವನೇ ಅಲ್ಲ. ಈ ರೀತಿ ಕುಂಚಟ್ ಹಾರುವುದು ಇರ್ಬೋದು, ಗರಗರ ತಿರುಗುವುದು ಇರ್ಬೋದು. ನಿನ್ನ ಎದುರಿಗೆ ಪ್ರತಿಸ್ಪರ್ಧಿಗಳು ಯಾರ್ಯಾರು ಇಲ್ಲ. 101 ಅಂತ ಹೇಳಿದ್ದಲ್ಲ ಅದಲ್ಲ ಮರೆಯ ಇದು ಹೂವಿನ ಹಾರ ಮಾಲೆ. ಆ ತಗೊಂಡು ಹೋಗು ಮಾಡಿ ಔಷಧ ಮದುವೆ ಆಗ್ಬೇಕು ಅಂತ ಹೇಳ್ತಾರೆ. ಹೇಳ್ತಿ ಒಂದು ಬಾವಿಲಿ ಇರ್ಲಿಕ್ಕೆ ಹೋಗ್ಬಿಟ್ಕೊಂಡಿದ್ದಾರೆ. ಈಗ ನಿಮ್ಮ ಕೆಲಸ ಹೌದೌದು. ನೀನು ಆ ಕಡೆ ಹಿಡ್ಕೊಂಡು ಹುಡುಗಿ ಅಲ್ಲ, ಇವಳು ಹಿಡ್ಕೊಳ್ಳಿ ಸರಿ ಆಗ್ತದೆ. ಹೌದಲ್ಲ ಯಾರಾಯ್ತು ಅವ್ರು ಹಿಡ್ಕೊಳ್ಳೋದು. ತಂಗಿಗೆ ಅಂತ ಕೆಲಸ ಅವರಿಗೆ. ಮೊದಲು ಅವ್ರು ಹುಡುಗಿ ಕೆಲಸ ಉಂಟು ಅವ್ರದ್ದೇ ಮದುವೆ ಬರೆಯ. ಇದು ಬಣ್ಣದ ವೇಷ ಉಂಟಾ? ಹೌದೌದು ಬಣ್ಣದ ವೇಷ. ಹೌದು. ನೀ ಮತ್ತೆ ತೋಂಗತ್ತು ಉಂಟಾ? ತೊಂಗತ್ತೋ ಒಂದೇ ಬಣ್ಣದ ವೇಷ ಅಂದ್ರೆ ಹೀಗೆ ಹಿಡ್ಕೊಂಡು ಹೊಯ್ಗೆ ಒಂದು ಕಾಣಿಸ್ತದೆ. ಸರಿ ಇಡುವುದೇ ಇಲ್ಲ. ಇದು ಇದ್ಯಾಕೆ ಗೊತ್ತುಂಟಾ? ಹುಡುಗನ ಮುಖವನ್ನು ಹುಡುಗಿ ನೋಡುವಾಗಿಲ್ಲ, ಹುಡುಗಿ ಮುಖವನ್ನು ಹುಡುಗ ನೋಡುವಾಗಿಲ್ಲ. ಓಯ್, ಯಾವ ಕರ್ಮಕ್ಕಿ ಮದುವೆ? ಪಾಪ ಮದುವೆ ಆದ್ಮೇಲೆ ಅವ್ರು ಮುಖ ನೋಡ್ಕೊಳ್ಬಾರ್ದು ಅಂತ ಯಾರಿಗಾಗಿ ಮದುವೆ? ನಾನು ಅದಕ್ಕೆ ಕೇಳುದು, ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡುವತ್ತಿಗೆ ಚೌಡಿಗೆ ಭೂತಪ್ಪಗೆ ಏನೋ ಒಂದು ತಾಯಿ ತೆಗೆದು ಇವರೆಲ್ಲರೂ ಸಿಟ್ಟು ಮಾಡುವುದು ಇಂಥ ಒಳ್ಳೆ ಕೆಲಸ ಜಟಿದಂಗೆ ಎಲ್ಲ ಒಂದು ಕಾಯಿ ತೆಗೆದಿಟ್ಟರೆ ಮಾತ್ರ ಒಳ್ಳೇದಾಗುವುದು. ಅದಲ್ಲ
ಮುಖ ನೋಡುದು ಯಾವತ್ತು ನೋಡದೆ ಇರುವುದಲ್ಲ, ಮಾಲೆ ಹಾಕುವಲ್ಲಿ ನೋಡುದು ಬೇಡ. ಆಮೇಲೆ ಪುರುಸೊತ್ತಿದ್ದರೆ ನೋಡ್ತಾನೆ ಇರ್ಲಿ ನಮ್ಗೆ. ಆಗ ಮದುವೆ ಹೆಣ್ಣು ಹೊರಗೆ, ಮದುವೆ ಹೆಣ್ಣು ಹೊರಗೆ. ಇದು ಬರೇ ಬಟ್ಟೆ ಅಂಗಡಿ ಕಂಬೆಲ್ಲ ಬರೇ ಹಿಂಗ್ ತಿರ್ಸಿದ್ರೆ ಆ ಕಡೆ ಈ ಕಡೆ ಓಡಾಡು. ಗಟ್ಟಿ ಹೇಳಬಾರ್ದು ಆ ವಿಚಾರ. ಹೌದು, ಶಾಸ್ತ್ರ ಗಟ್ಟಿ ಹೇಳಿದೆ ಅಂತ ಬರೀರಿ. ನಾವು ಈಗ ಒಳ್ಳೆ ಕಟ್ಟೆ ಶಾಸ್ತ್ರ ಅದು ಎಂತ ಅಂತರ ಪಟ್ಟದಿಂದ ಹೊರಗೆ ತಡುವುದಲ್ಲ ತದೇವ ಲಕ್ಷಣಂ. ಈ ಮತ್ತೆ ಹಿರಿಯವರು ಹೇಳಿದ್ದೆಲ್ಲ ಗೊತ್ತುಂಟು, ಇದು ಗೊತ್ತಿಲ್ಲ ನಿಮ್ಮವರೇ? ನಿಮಗೆ ಸುಖಿ ಗೊತ್ತಿಲ್ಲ. ತದೇವ ಲಕ್ಷಣಂ ಚಂದ್ರವಲಂದು ದೇವ ವಿದ್ಯಾವಲಂದು ಹ್ಯೂಮನಂದು ದೇವ ಲಕ್ಷ್ಮೀಪತಿ ಸ್ಥಳಾಮಿ ಮುಖ ನೋಡಿ ಮಾಲೆ ಹಾಕಿ ಒಳ್ಳೆ ಕೆಲಸ ಮಾಡಿದ್ದೀರಿ. ಅಂತೂ ಯೋಗ್ಯ ರೀತಿಯಲ್ಲಿ ಮದುವೆ ಮುಗಿಸಿದ್ದೀರಿ. ನಮಸ್ಕಾರ. ಯಾರು ಕೆಲಸ ಮಾಡ್ತಾ ಇದ್ದೆ ನೀನು? ಎಂತ ಮದುವೆ ಮುಗಿಲಿಲ್ಲ ಮತ್ತೆ ಶಾಸ್ತ್ರ ಇನ್ನೂ ಉಂಟು. ತಾಳಿ ಇಲ್ಲಿವರೆಗೆ ತಾಳಿದ್ದೇನೆ, ಮತ್ತೆ ತಾಳಿಯಲ್ಲಿ ಜಾಗ್ರತೆ ಹೇಳ್ತದೆ ನನಗೆ. ಹೋದಲ್ಲ ಬೇಡ, ಅಪ್ಪಯ್ಯ ಬರೆದಿದ್ದೆ ಹಾಗೆ ತಾಳುದಲ್ಲೆಲ್ಲ ಹುಟ್ಟು ಕಳೆದ ಬಂದ ಬಳಿಕ ತಾಳಿ ಅಂದ್ರೆ ಮಂಗಲ ಸೂತ್ರ ಮಾಂಗಲ್ಯ ಕ್ರಿಮಿನಿ ಬೇಕು ಮನೆ ಅದಲ್ಲಿರ್ತದೆ. ಬೇಕು ಮನೆ ಒಂದು ಮೊದಲು ವ್ಯವಸ್ಥೆ ಮಾಡ್ತೇನೆ. ಸೇರಿರುವ ಸಭಿಕೆಯಲ್ಲಿ ವಿನಂತಿ. ಮಂತ್ರಿಗಳ ಮನೆ ಮದುವೆ ಇದು ದೇಶದ ಮರ್ಯಾದೆ ಪ್ರಶ್ನೆ ಸ್ವಾಮಿ. ನಾಳೆ ಕಂಡವರ ಕೊಂಡೆಯ ನುಡಿಗೆ ಎದುರಾಗಬೇಕಾದಂತ ಪ್ರಮೇಯ ಬಂದು ಬರುತ್ತದೆ. ಮಂತ್ರಿಗಳ ಮನೆಯಲ್ಲಿ ಮದುವೆ ನಿಂತು ಎನ್ನುವುದಾಗಿ ಅದರ ಅರ್ಥ ನಮ್ಮ ಮರ್ಯಾದೆ ಹೋಗುವುದು ಒಂದೇ, ನಿಮ್ಮ ಮರ್ಯಾದೆ ಹೋಗುವುದು ಒಂದೇ. ಹಾಗಾಗಿ ದಯಮಾಡಿ ಕೈ ಮುಗಿದು ಬೇಡಿಕೊಳ್ತೇನೆ. ಅಕ್ಕ, ಅಮ್ಮ, ಯಾರಾದ್ರೂ ಅಡ್ಡಿಲ್ಲ, ಒಮ್ಮೆ ನಿಮ್ಮ ಕರಿ ಮನೆ ಕೊಡಿ. ಸ್ವರ್ಮ ಅದು ಕೊಡುವುದಲ್ಲ, ಯಾವ್ದ್ರಲ್ಲೂ ಕೊಡ್ತಾರೆ ಹೇಳಿಕ್ಕೆ ಆಗುದಿಲ್ಲ. ಕೊಡುವುದಲ್ಲ ಮಾರೆಯ, ನಾನು ಕೆಲಸ ಮಾಡಿ ನೀನು. ಅವ್ರು ತಂದೋಡಿ ಯಾರು ಕೇಳಿ ನಿನ್ನ ಕುತ್ತಿಗೆ ಹಾಕ್ಬಿಟ್ರೆ ಅಂತ ಬರ್ತೇನೆ. ಇಲ್ಲಿ ಉಂಟು ಮನೆ, ಹಾಗೆ ನಮ್ಗೆ ಏನು ಸಿಕ್ಕಿದ್ರು ಅಲ್ಲೇ ಹೋಗುವ ಅಭ್ಯಾಸ ಹೆಚ್ಚ. ನೋಡ್ರ ಸುತ್ತ ಎಲ್ಲ ಕರಿಮಣಿ, ಅಲ್ಲಲ್ಲಿ ಗಿಣಿಮಣಿ, ಮಧ್ಯದಲ್ಲಿ ಒಂದು ತಾಳಿ. ಅಂದ್ರೆ ಇದೊಂದು ಹೊಲಕ್ಕೊಂದು ಬೇವೆ ಇದ್ದಾಗೆ. ಅದರ ಅರ್ಥ ಈಗಾಗಲೇ ಇವರಿಗೊಬ್ಬ ವಾರಸುದಾರನಿದ್ದಾನೆ. ಚಿಗುರು ಮೀಸೆ ಹಂತಕಾರಿಗಳೇ, ನೀವ್ಯಾರು ಈ ಕಡೆ ಕಣ್ಣು ಹಾಕಬೇಡಿ, ನೀವೆಲ್ಲ ಅಲ್ಲೇ ತಾಳಿ ಅಂತ ಹೇಳಿಕ್ಕಿರುವ ಸೂಚನಾ ಫಲಕ. ಹೌದು, ಇದನ್ನ ಕಟ್ಟಬೇಕು ಅಂತಾದ್ರೆ ಒಂದು 5 ಜನ ಮುತ್ತೈದೆಯರು ಮುಂದೆ ಬರಬೇಕು. ಮುಟ್ತೇನೆ ನಾನು, ನೀನು ಮುಟ್ತೇನೆ, ನೀನು ಮುಟ್ಟುತ್ತೇನೆ. ಮೇಲುಂಟ ಕೆಳಗುಂಟ ನಿನಗೆ. ಕೊರಳಲ್ಲಿ ಮಾಂಗಲ್ಯ, ಕಾಲಲ್ಲಿ ಕಾಲುಂಗುರ ಉಂಟಾ? ಮಾಂಗಲ್ಯ ಅಂತ ಹೇಳುದಾ? ಮುಂದೆ ಬರ್ತದೆ ಅಂತ, ಮುಂದೆ ಬರ್ತದೆ, ಮುಂದೆ ಬರ್ತದೆ, ಮುಂದೆ ಬರ್ತದೆ. ಹೀಗೆ ಓಡಾಡು, ಮುಂದೆ ಬರ್ತದೆ, ಬರ್ತದೆ. ಅದಾಗುದಿಲ್ಲ, ಮುತ್ತೈದೆ ಮಾತ್ರ. ಮದುವೆ ಒಂದಾಗ್ಲಿಲ್ಲ, ಮದುವೆ ಒಂದಾಗ್ಲಿಲ್ಲ, ಮದುವೆ ಒಂದಾಗ್ಲಿಲ್ಲ, ಮತ್ತೆಲ್ಲ ಆಗಲ್ಲ. ನಿಶ್ಚಿತಾರ್ಥ ಎಲ್ಲ ಆಗಿದೆ. ಮುಂದೆ ಬಂದ್ಮೇಲೆ ಕೊಡಿ. ನೀವೆಲ್ಲ ಎದ್ದು ಬರೋದು ಬೇಡ, ನಿಮ್ಮ ಅಂಗಲ್ಲಿ ಒಳ್ಳೆ ಮುಟ್ಕೊಳ್ಳಿ, ನಾವು ಕಾರ್ಯಕ್ರಮ ಮುಂದುವರಿಸ್ತೇವೆ. ಇದನ್ನು ತಮಗೆ ಕಟ್ಟಬೇಕು. ಒಳ್ಳೆಯ ಅಂದ್ರು ಒಳ್ಳೆ ಮಾಂಗಲ್ಯ ಮಮ ಹೇಳು ಜೀವನ ಹೇತು ನಾನು ಕಂಠೆ ಬದ್ದಾನಿ ಸಭೆ
ಇದು ಮಾಡಬೇಡ. ಓ ಇಂಥದೇ ಸಂಪ್ರದಾಯ ಎಲ್ಲ ಹಾಳು ಮಾಡೋದು. ಸಂಪ್ರದಾಯ ಶಾಸ್ತ್ರ ಇಲ್ಲ ಇಲ್ಲ, ಅದು ಅವ್ಳು ಮದುವೆ ಇದು ಮಾಡಲಿ, ಅವಳು ಮದುವೆ ಇವತ್ತು ಮಾಡಿ ಮತ್ತೆ ನಾನು ಮಾಡ್ತೀನಿ. ಹಾಗಲ್ಲ, ನಿನ್ನ ಕಿರುಬೇರಳನ್ನು ಹೀಗೆ ಮಾಡು ಅಂತ ಹೇಳಿದ್ರು. ಹೌದು, ನಾನು ಆಚೆ ಹೋಗುದಾ? ನೀನು ಹಾಗೆ ನೋಡು, ಹಾಗೆ ನೀವಂತ ತುಳಸಿ ಕಾಟಿಯಾ? ನಾ ಹೇಳ್ದಾಗ ಹೇಳ್ತಾ ನನ್ನ ಹಿಂದೆ ಬಂದಾಯ್ತು. ಧರ್ಮೇಚ ಅರ್ಥೇಚ ಕಾಮೇಚ ನಿಮ್ದೆಂತ ಮೆರವಣಿಗೆ ಮಾಡಿ ಅದು ಮದುವೆ ಆದವ್ರು ಮಾತ್ರ ಮರೆ, ನೀ ಅಲ್ಲ ಮರೆಯ. ಇವಳು ಯಾವ ಬೇಡ, ಹೇಳ್ತದೆ ನನ್ಗೆ. ಎಂತ ಏನು? ನೀವು ಹೇಳಿದ್ರ ಹೇಳಿದ್ರೆ ಅವ್ರಿಬ್ರು ಸುತ್ತಾಡ್ಬೋದು ಅಂತ ಹೇಳಿದ್ರ? ಹೇಳಿಲ್ಲಲ್ಲ. ಬಾಗಿಲಿರ್ಲಿಕ್ಕೆ ಕೂತ್ಕೊಂಡೆ ಪ್ರಾಯಶ್ಚಿತ್ತಂ ಕರೋಮಿ ಪುನರಪಿ ಕರಿಷ್ಯಾಮಿ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಕರಾಮಿ ನಾತಿ ಯಾರಲ್ಲಿ ಹೌದು ಒಂದು ವಿಶೇಷವಾದ ಒಂದು ಆರ್ಥಿಕ ನೋಡುವ ಆರ್ಥಿಕ ರಾಜೀವಮಣಿಮಯ ರತ್ನ ಪೀಠದಲ್ಲಿ ರಾಜೀವಮಣಿಮಯ ರತ್ನ ಪೀಠದಲ್ಲಿ ರಾಜಾಧಿರಾಜ ಚಂದ್ರಹಾಸಗೊಳ್ಳಿರಲು ಎಡದಲ್ಲಿ ವಿಜಯ ತಾನೊಪ್ಪಿರಲು ರಾಜೀವಂಬಕಿಯರು ಬಂಗಾರದ ಭಟ್ಟರಲ್ಲಿ ದೇವದಾರತಿಯ ಬೆಳಗಿದರು ಸೋಬಾರಿ ನೂತನ ವಧುವರರಿಗೆ ಯಾರಾದ್ರೂ ಉಡುಗೊರೆ ಮಾಡುವರಿದ್ರೆ ಮಾಡಬಹುದು. ಬ್ರಹ್ಮ ಪ್ರಸಾದ ಮೊದಲು ಬ್ರಾಹ್ಮಣರಿಂದ ಉಡುಗೊರೆ. ಅಯ್ಯೋ, ಇದೊಂದು ಹಳೆಯ ಪಟ್ಟೆ, ಇಲ್ಲಿವರೆಗೆ ಮೂಲೆಯಲ್ಲಿಟ್ಟೆ, ಈ ಚಳಿಯಲ್ಲೂ ಕೊಟ್ಟೆ ಕೆಟ್ಟೆ, ಇದಕ್ಕೆ 100 ಹೊಟ್ಟೆ. ಬ್ರಾಹ್ಮಣರಿಂದ ನೂತನ ವಧುವರರಿಗೆ ಉಡುಗೊರೆ ಆಯಿತು. ಶಾಸ್ತ್ರ ಶಾಸ್ತ್ರಕ್ಕೆ ಏನು ಉಡುಗೊರೆ ಮಾಡಬೇಕು, ಮಾಡುವುದೇ ಹೌದು. ಅಲ್ಲಾರು ಹೇಳ್ತಾ ಇದ್ದಾರೆ, ನೂತನ ವಧುವರರಿಂದ ಬ್ರಾಹ್ಮಣರಿಗೆ ಉಡುಗೊರೆ ಕೊಡಲ್ಪಡುವುದು ವ್ಯವಸ್ಥೆ ಮಾಡ್ತೇನೆ. ಬೇರೆ ಎಂದು ಬೇಡ, ಮತ್ತೆ ಇದು ಶಾಸ್ತ್ರ, ಇದು ಮತ್ತೆ ಬೇರೆ ತಂದು ಉಡುಗೊರೆ ಹೊತ್ತಾಗ್ತದೆ ಅದು. ಹಾಗಾಗಿ ನಾ ಕೊಟ್ಟದ್ದೇ ನಾನು ಕೊಟ್ಟ ಸಾಕು. ಹಾಗಾಗುತ್ತೆ ಕೊಟ್ಟದ್ದೇ ನಾವು ಕೊಟ್ಟ ಸಾಕು. ಕೇಳುದು ಬ್ರಾಹ್ಮಣನ ಮಾತು ಸುಳ್ಳಾಗುವುದಿಲ್ಲ ಹೇಳುವುದಕ್ಕೆ. ಏನೋ ಒಂದು ಸಹಜತೆಯನ್ನು ಅನುಭವಿಸಿ ಹೇಳ್ತಾ ಇದ್ದೇನೆ. ಇವರೇ ಈಗ ಗೊತ್ತಾಗ್ತದೆ ನಿಮಗೆ ಏನಾಯ್ತು. ಕೈ ಸುತ್ತಿ ಹಿಡಿದಾಗಲೇ ಗೊತ್ತಿತ್ತು. ಹಾಗೆ ವಿನೋದ ಮಾಡ್ತಾರೆ. ಶಾಲೆಲ್ಲ ಇತ್ತು ನಿಮ್ದ? ನಿಮ್ದ? ಹೌದು. ಇದಕ್ಕೊಂದು ಮನೆಗೆ ಹೋಗಿ ಪಂಚಗೋಳಿ ಹಾಕುದೇ. ಶುದ್ಧ ಮಾಡಿ ಶುದ್ಧ ಮಾಡಿ ಶುದ್ಧ ಮಾಡಿ. ಸದ್ಯಕ್ಕೆ ಮಂತ್ರ ಶುದ್ಧ ಆಯ್ತು. ಹೌದೌದು, ಹೆಚ್ಚಿದ್ದೆಲ್ಲ ಹಾಗೆ. ಹಿರಿಯರಿಗೆ ನಮಸ್ಕಾರ.
ಖುಷಿ. ಅಂಗಿ ಶೀಘ್ರ ಕಲ್ಯಾಣ ವಸ್ತು. ಅಯ್ಯೋ ಮದುವೆ ಆಗಾಯ್ತು. ನೀ ಎಂತ ಹೋಗಿದ್ದೆ ಮನೆಯಲ್ಲಿ? ನೀವು ಗಂಡಿದ್ರಲ್ಲ ಮದುವೆ ಆಯ್ತು ಮತ್ತೆ ಕಲ್ಯಾಣ ವಸ್ತು ನೀವು ಹೇಳಿದ್ರಲ್ಲ. ಬೇರೆ ಎಂತ ಒಳ್ಳೆ ಹಾಗೆ ಈಗ ಒಂದು ಅರ್ಧ ಜೋಡಿ ಒಳ್ಳೆ ಯಾರಿಗೂ ಬೇಡವಾದಯ್ಯ ಅವರಿಗೆಲ್ಲ ಸರ್ ಇನ್ನು ಅಣ್ಣನಾದಂತ ನೀನು ಮುತ್ತಿನಂತ ನಾಲ್ಕು ಮಾತಾಡಿ ತಂಗಿಯನ್ನ ಕೈ ಎತ್ತುಕೊಡು. ತಂಗಿ ಕೈ ಎತ್ತುಕೊಡು. ತಂಗಿಯನ್ನ ಕೈ ಎತ್ತಿ ಅಂತ ಮುಗ್ದಾಗ್ತೇನೆ ಮಗ ಎಂತ ಐತೆ ಕೈ ಎತ್ಕೊಂಡು ಕೈ ಒಪ್ಪಿಸಿಕೊಡು. ನಾಲ್ಕು ಮಾತಾಡಿ ಭಾವನಾ ನೀವು ಮಾತಾಡಬೇಡಿ. ಇಲ್ಲ ನನಗೆ ಮಧ್ಯ ಮಧ್ಯೆ ಭಾವ ಬರ್ತದೆ. ನಾವು ಬಂದಾಯ್ತಲ್ಲ ಹಾಗಲ್ಲ ಭಾವನೆ ತಂಗಿ ಅಯ್ಯೋ ತಂಗಿ ಅಯ್ಯ ದೇವ್ರೇ ಜೊತೆಗೆ ಇದ್ದೇನೆ ಬೆಳಗ್ಗೆ ಹತ್ತಿದ್ದೇನೆ ಇಂಥ ಪ್ರಶ್ನೆ ಉಂಟೆ ಕೇಳ್ತಿರ್ಬೇಕಿತ್ತು ಗೊತ್ತಾಗ್ತಿತ್ತು. ಎಲ್ಲ ಉತ್ತರ ನಾ ಕೊಡ್ತೇನೆ. ನೀವು ಹುಡುಗಂತೆ ಈಗ ಮದುವೆ ಮನೆಯ ಬಡ್ಜೆಟ್ ಮಾಡಿ ನಿಮಗೊಂದು ತಂಗಿ ಇರಬೇಕಿತ್ತು. ಹೀಗೆ ಮದುವೆ ಮಾಡಿ ಕೊಡುವಾಗ ಎಷ್ಟು ಕಷ್ಟ ಆಗ್ತದೆ ಗೊತ್ತಾಗ್ತಿತ್ತು. ಗೊತ್ತಾಗ್ತಿತ್ತು ನಿಮ್ಗೆ. ಹುಡುಗಲ್ಲ ನೆಗೆ ನೀ ಗುಳಿಗೆ ತಗೊಳ್ಳಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ಚಂದ ಅಲ್ಲ ಬ್ರಾಹ್ಮಣರೇ? ಹತ್ತಿಲ್ಲ ಹಾಗವಿಲ್ಲ ಇದ್ದವಳು ಒಬ್ಬಳೇ ತಂಗಿ. ಒಳಗಿಟ್ಟರೆ ಕಾಯಿ ಕಚ್ಕೊಂಡು ಹೋಗ್ತದೋ, ಹೊರಗಿಟ್ಟರೆ ಇರುವೆ ಕಚ್ಕೊಂಡು ಹೋಗ್ತದೆ ಎನ್ನುವ ಕಾರಣದಿಂದ ಎಂತ ನೀನು ಸರಿ ಮತ್ತೆ ಹೊರಗಿಟ್ಟು ಕಾಗೆ ಅಂದ್ರೆ ಕಾಗೆ ಒಳಗೊಡ್ತದೆ ಬರೋದಂತ ಉಂಟಾ? ಬರಬಾರ್ದು ಅಂತಿಲ್ಲ ಭಾಗ ತೆಗೆದಿಟ್ರೆ ಅಂತ ಮತ್ತೆ ಹಾಗೆ ಹೇಳಿದ. ಪ್ರೀತಿಯಿಂದ ಮುದ್ದಿನ ಮುದ್ದಾಗಿ ಸಾಕಿದ್ದೇನೆ. ಏನಾದ್ರೂ ತಪ್ಪು ಮಾಡಿದ್ರೆ, ಏನಾದ್ರೂ ತಿಳಿಯದೆ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ರೆ ಬಾವ ಹಾಲಲ್ಲಾದರೂ ಹಾಕಿ, ನೀರಲ್ಲಾದರೂ ಹಾಕಿ, ಅಥವಾ ನೀರಿಲ್ದೆ ಹಾಗೆ ಬೇಕಾದ್ರೂ ನಿಮ್ ಸುದ್ದಿ ಹಾಕಿ. ಪ್ರೀತಿಯಿಂದ ನನ್ನ ತಂಗಿಯನ್ನು ನೀವು 10 ಹೆತ್ತ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗ್ತಾ ಇದ್ದೀಯ. ಇಲ್ಲಿ ಪ್ರೀತಿಯಿಂದ ನಿನ್ನನ್ನು ಸಾಕಿದ್ದೇವೆ ನಾವು. ಇಲ್ಲಿ ಯಾವುದಕ್ಕೂ ತೊಂದರೆ ಆಗಲಿಲ್ಲ, ಯಾವ ಕುಂದು ಕೊರತೆಯೂ ಆಗಲಿಲ್ಲ. ಗಂಡನ ಮನೆಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗ್ತದೆ, ನಿನ್ನಿಂದಲೂ ಆಗಬಹುದು, ಅತ್ತೆಯಿಂದಲೂ ಆಗಬಹುದು. ಆದ್ರೆ ಅದು ಯಾವುದಕ್ಕೂ ನೀನು ಸಿಟ್ಟು ಮಾಡ್ಕೊಳ್ಬಾರ್ದು, ಯಾವುದಕ್ಕೂ ದುಃಖ ಪಡಬಾರದು. ನಿನಗೊಮ್ಮೆ ಅಲ್ಲಿ ಕಷ್ಟ ಆಗ್ತದೆ ಅಂತ ಆದ್ರೆ ಹಿಂದೆ ಮುಂದೆ ನೋಡ್ಬೇಡ ತಂಗಿ, ನೇರವಾಗಿ ಇಲ್ಲಿಗೆ ಓಡ್ಬಾ ತಂಗಿ, ಓಡ್ಬಾ. ಸೇರಿಗೆ ಆಡು ಮಾಡಿರ್ತೇನೆ. ಹಾಗಾಗಿ ಎಂತ ಮಾತಾಡ್ತಾ ಇದ್ದೆ ಪುಣ್ಯಾತ್ಮ, ಹಾಗೆ ಹೇಳ್ಬಾರ್ದು. ಕಷ್ಟ ಆಗ್ಲಿ ನಷ್ಟವೇ ಆಗ್ಲಿ ಗಂಡನ ಮನೆಯಲ್ಲಿ ಪಾರ ಪಡಿತೇನೆ ನಾನು. ಆಗಲಿ ತಂಗಿ, ಆಗಲಿ ಆಗಲಿ, ಪ್ರೀತಿಯಿಂದ ಕೈಗೊಪ್ಪಿಸಿಕೊಂಡು ಮುಂದಿನ ಕಾರ್ಯಕ್ರಮ ಆ ಕಡೆ ಉಂಟು, ನೀವು ಆ ಕಡೆ. ಉತ್ತಮವಾದಂತ ಮದುವೆಯನ್ನು ಮಾಡಿಕೊಟ್ಟಿದ್ದೇನೆ. ನನ್ನ ಪೂರ್ವನಾಯಕ ಅಂತ ನಿಮ್ಮನ್ನು ಪಡೆದುದಕ್ಕೆ ನಾವೇ ಧನ್ಯವಾದ ಭಾವಿಸ್ತೇನೆ. ಆಗ್ಲಿ. ಮದುವೆ ಮಾಡ್ಲಿಕ್ಕೆ ಬರುವಂತಿಗೆ ಎಷ್ಟೊತ್ತಿಗೆ ಬರ್ತೀರಿ, ಯಾವಾಗ ಬರ್ತೀರಿ, ಯಾವ ಸ್ಥಳದಲ್ಲಿ ಅಂತ ಹೇಳುದು. ಈಗ ಹೋಗುವಂತೆ ಸುದ್ದಿಲ್ಲ, ಹಾಗೆ ಹೋಗುದ? ನಮಗ್ ಬರುವ ಮರ್ಯಾದೆ ಬೇಕಲ್ಲ, ನನಗ್ ಬೇಕು ಅಂತಲ್ಲ. ನಿನಗೆ ಕನ್ಯಾದಾನ ಮಾಡಿದ ಪುಣ್ಯ ನಿನಗೆ ಸಿಗಬೇಕು ಅಂತಾದ್ರೆ ನಮಗ್ ಬರ್ಬೇಕು. ಯೋಚನೆ ಮಾಡಬೇಡಿ, ಬ್ರಾಹ್ಮಣರು ಬರ್ತಾರೆ, ಹಿಂದೆ ಮುಂದೆ ನೋಡಬೇಡಿ, ಮುಷ್ಟಿ ತೆಗೆದುಕೊಡಿ, ಮುಷ್ಟಿ ತೆಗೆದುಕೊಡಿ. ನಮ್ಗೆ ಬೇಕಷ್ಟೆಲ್ಲ ಗೊತ್ತಿಲ್ಲ ಪುಣ್ಯ. ನೀವು ಬೇಗ
ಪಾಚಿ ಪಾಚಿ ಮುಷ್ಟಿ ಮುಷ್ಟಿ ಬೇಡ, ನಮ್ಗೆ ರಾಜ್ಯ ಸರಿ ಇಲ್ಲ, ನೀವು ಲೆಕ್ಕ ಮಾಡೇ ಕೊಡ. ನೀವು 500 ಅಂತ ಇರ್ತದೆ, ನಮ್ಮ ಕೈಗೆ ಹೋಗುವಾಗ ನಮ್ಗೆ ರಾಜ್ಯಕ್ಕೆ 5 ಬಂದ್ಬಿಟ್ರಲ್ಲಿ. ಹಾಗಾಗಿ ಏನಂತೆ ನನ್ನ ಮಿತ್ತ ಆಲೋಚನೆ ಮಾಡಬೇಡಿ. ಮನೆಯ ಹಿಂದುಗಡೆ ಅಪ್ಪಯ್ಯ ಹುಗಿಸಿದ್ದ ಕೊಪ್ಪರಿಗೆ ಉಂಟು, ಅದನ್ನು ತೆಗೆಯಿರಿ, ಬೇಕಾದಷ್ಟು ಕೊಡಿ. ಯೋಚನೆ ಮಾಡಬೇಡಿ. ಹಳೆಯ ಕಂಚಿಗೊಳ್ಳೆ ಬೆಲೆ ಉಂಟು, ಅದನ್ನು ಮಾರಿಬಿಡಿ. ಮಾತ್ರ ನೆನಪಿಟ್ಟುಕೊಳ್ಳಿ, ಪುರೋಹಿತರು ಬರ್ತಾರೆ, ಅದೇ ದಾರಿಯಲ್ಲಿ ಮಣ್ಣು ಹಾಕಿ ಮುಚ್ಚಿಬಿಡಿ. ನನ್ನೊಂದು ಜೀವಂತ ಸಮಾಧಿ ಮಾಡು ಯೋಚನೆ. ಅವಸರದಲ್ಲಿ ನೀವು ಹೋಗುವಾಗ ಎಲ್ಲಾದ್ರೂ ಕಾಲುಗಡೆಗೆ ಹೊಂಡದಲ್ಲಿ ಬೀಳ್ತೀರಲ್ಲ, ಆತ್ಮಹತ್ಯೆಯನ್ನು ಕಡೆ ಅದಕ್ಕೂ ಮಣ್ಣು ಹಾಕಿ ಮುಚ್ಚಿ. ಹಾಗೆ ಆಯ್ತು, ಎಲ್ಲರೂ ಊಟ ಮಾಡಿಕೊಂಡೇ ಮನೆ ಹೋಗಿ. ತಪ್ಪಾಯ್ತು, ಕ್ಷಮಿಸಿ. ಅವಸರದಲ್ಲಿ ನಾನು ನೋಡ್ಲೇ ಇಲ್ಲ. ನಾನು ಅವಸರದಲ್ಲಿ ಬರ್ತಾ ಇದ್ದೆ. ಯಾವ ಕಡೆ ಹೋಗಿದ್ದೆ ಸ್ವಾಮಿ? ನಿಮ್ಮ ಮನೆಗೆ ಹೋದದ್ದ? ನಮ್ಮನೆಗೆ? ಮತ್ತೆ ನೀವು ಹಾಗೆಲ್ಲ ನಾನು ಇಲ್ಲದೆ ಇದ್ದ ಸಂದರ್ಭದಲ್ಲಿ ಹೋಗುವವರೇ ಅಲ್ಲ. ಕರೆದ್ರು ಹೋಗದೆ ಇರುವುದು ಅಲ್ಲ. ಯಾರು ಕರೆದ್ರು? ನಿಮ್ಮ ಮಗನೇ ಕರೆದದ್ದು. ಯಾಕೆ ಸ್ವಾಮಿ? ಮದುವೆ ಮದುವೆ? ಹೌದೌದು. ನಾನು ಎದ್ದು ಬಂದ್ರೆ ನಾನು ಇಲ್ಲದೆ ಇದ್ದಾಗ ಏನು ಮದುವೆ, ಯಾರಿಗೆ ಮದುವೆ ಅಂತ ನೀನೇ ಹೇಳಿದಂತಪ್ಪ. ನಿನ್ನ ಮಗಳಾದಂತಹ ವಿಷಯನ್ನ ಆ ಓಲೆ ತಂದು ಚಂದ್ರಾಸನಿ ಕೊಟ್ಟು ಮದುವೆ ಆಗುವ. ನಾನು ಬರೆದಿದ್ದೇನು, ನೀನು ಮಾಡಿದ್ದೇನು? ಜಾತನೊಡನೆ ಬೇಡವಿಂತು ಮಾತನಾಲಿಸಿಗ, ಜಾತನೊಡನೆ ಬೇಡವಿಂತು ಮಾತನಾಲಿಸಿಗ, ಬರೆದ ರೀತಿಯಂತೆ ನಾಗೈದಿರುವೆ ಹಾಕಿಕೊಳ್ಳುವುದೇಕೆ ತರಬೇ. ಹಸಿದ ಹೆಪ್ಪುಲಿ ಒಂದು ಹೊರಡವನ್ನು ಕಂಡಾಗ ಬೆನ್ನಟ್ಟುವ ರೀತಿಯಲ್ಲಿ ನನ್ನನ್ನು ಬೆನ್ನಡ್ತಾ ಇದ್ದೀನಿ. ಮಾಡಲಿಲ್ಲ, ನೀವು ಹೇಳಿದಂತೆ ಮಾಡಿದ್ದೇನೆ. ನೀವು ಬರೆದ ರೀತಿಯಲ್ಲಿ ಅಕ್ಷರ ಅಕ್ಷರವು ತಪ್ಪದ ಕಾಲದಲ್ಲಿ ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿಸಿದ್ದೇನೆ. ಪುತ್ರ ರೂಪದಿ ಜನಿಸಿದ ಶತ್ರುವೇ, ನಾನು ಬರೆದಿದ್ದೇ ಒಂದು, ನೀನು ಮಾಡಿದ್ದೇ ಒಂದು. ಇನ್ನು ಕ್ಷಣ ಮಾತ್ರ ನನ್ನ ಸಮ್ಮುಖದಲ್ಲಿ ನಿಲ್ಲಬೇಡ. ಎಲ್ಲಿಯಾದ್ರೂ ದೂರ ಕಾಡಿಕೊಂಡು ಕೊಡುವುದಾಜ್ಞೆ ಈಗ ನನಗೆ ನಡುವೆ ನೈಕ ನನಗೆ ಹೀಗೆ, ಕೊಡುವುದಾಜ್ಞೆ ಈಗ ನನಗೆ ನಡುವೆ ನೈಕ ನನಗೆ ಹೀಗೆ, ಬಿಡಲು ಜನಕ ಗೈದಾನೆ ಮಾ ಕೋಡನೆ ಹೊರಗೆ ಹೋದ ರಾಮ. ಹೋಗ್ತೇನಪ್ಪಯ್ಯ, ನಿಮ್ಮ ಮಾತನ್ನು ನೆರವೇರಿಸಕ್ಕಾಗಿ ನಾನೂ ಕಾಡಿಗೆ ಹೋಗ್ತೇನೆ. ಗತಕಾಲದಲ್ಲಿ ರಾಮಚಂದ್ರ ದೇವರು ತಂದೆಯ ಮಾತನ್ನು ನೆರವೇರಿಸುವುದಕ್ಕಾಗಿ ಕಾಡಿಗೆ ಹೋಗಿದ್ರಂತೆ. ಆವತ್ತು ಆ ರಾಮದೇವರು ಹೋದ್ರು, ಇವತ್ತು ನಾನು ಕಾಡಿಗೆ ಹೋಗುವುದು ಸಣ್ಣ ರಾಮನಾಗ್ತೇನೆ. ಅಪ್ಪಣೆ ಕೊಡಿ. ಮಗಳು ನೀಯಲು ನೀನು ಜಡಮತಿ, ಮಗಳ ನೀಯಲು ನೀನು ಒಗರು ನಾನು ಬದುಕುತ್ತ
ಪುರುಷೋತ್ತಮ, ತ್ರೇತೆಯ ವಿಭೂತಿ ಮಹಾಪುರುಷ ಆ ಶ್ರೀರಾಮಚಂದ್ರನಲ್ಲಿ ಅಪ್ಪ ಬರೆದಿರುವುದನ್ನು ಅರ್ಥ ಮಾಡಿಕೊಳ್ಳದೆ ಇರುವ ಜಡಮತಿ, ಬುದ್ಧಿ ಶೂನ್ಯ, ಹಠಬುದ್ಧ, ಮಂದ ಬುದ್ಧಿಯವ ನೀನಲ್ಲಿ ನಿನ್ನಂತವ ಇದ್ರಷ್ಟು ಸತ್ರಷ್ಟು ಒಂದೇ ಮುಗಿಸ್ತೇನೆ. ಸಿಟ್ಟಿಗೊಲಿದು ರಾಮ ಜನಕ ನಷ್ಟಗೈದ ಸತಿಯ ಸುತರ. ಸಿಟ್ಟಿಗೊಲಿದು ರಾಮ ಜನಕ ನಷ್ಟಗೈದ ಸತಿಯ ಸುತರ. ಅಷ್ಟರಲ್ಲಿ ಕಾಯ ಸ್ಥಿರವೇ ಪಟ್ಟ ನೆನ್ನ ಕಡಿಯಲಗುವೆ. ಪೆಟ್ಟೊಂದು ತುಂಡೆರಡು. ಅಪ್ಪಯ್ಯ, ಈ ಪ್ರಪಂಚದಲ್ಲಿ ಸಿಟ್ಟೆನ್ನುವುದು ಯಾರಿಗೂ ಒಳ್ಳೆಯದಲ್ಲ ಎನ್ನುವುದು ಹಿಂದಿನ ಕಾಲದ ಕಥೆ ನೆನಪು ಮಾಡಿಕೊಳ್ಳಿ. ಜಮದಗ್ನಿ ಮಹರ್ಷಿಗಳು ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ಟು ಹೆಂಡತಿಯನ್ನು ಮಕ್ಕಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಬಂತು. ಹಾಗೆ ನೀವು ಸಿಟ್ಟಿಗೆ ಈ ರೀತಿ ತಲೆ ಕೊಡ್ತಿರುತ್ತಾದ್ರೆ ಒಮ್ಮೆ ನನ್ನ ತಲೆ ಕಡಿದ್ರೆ ನಾನು ಮತ್ತೆ ಬದುಕು ಬರ್ತೇನೆ. ನಾನು ಸ್ಥಿರವಾಗಿರುವುದಕ್ಕೆ ಯಾರು ಇಲ್ಲವೇ, ನಾವೆಲ್ಲ ಸಾಯುವುದೇ ಕಡಿಮೆ ಆಗತ್ತೆ. ಅದರ ಲೇಖನವನ್ನು ಕಾದರಿಸಿದ್ದೀಯೋ? ತಗೊಂಡು ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ತನ್ನ ಮಗ ಮದನಂಗೆ ಮಿಗೆ ಪರಸಿ ನೇಮಿಸಿದ ಈ ಕಾರ್ಯ ನನಗೆ ವಯಸ್ಸಿತ್ತು. ಈ ಚಂದ್ರಹಾಸಂ ಮುಂದಕ್ಕೆ ಸರ್ವತಾ ಮಿತ್ರನಪ್ಪಂ ಮೇಲೆಮ್ಮ ಸೀಮೆ ರಸಾದಪಂ ಸಂದೇಹವಿಲ್ಲದಕ್ಕೆ ಸಾಮಾನ್ಯದವರಲ್ಲ. ಸರಿ ಉಂಟೋ ಇಲ್ವಾ? ಸರ್ವಥಾ ಅಮಿತ್ರ, ಸರ್ವತಾ ಮಿತ್ರ, ಸವರ್ಣ ದೀರ್ಘ ಸಂಧಿ. ನಿಮ್ಮ ಸಂಧಿಯೊಳಗೆ ನನ್ನ ಬೆನ್ಮೂಳೆ ಸಂಧಿ ಎಲ್ಲ ಹೋಯ್ತಪ್ಪ. ಮೂಳೆ ಮೂಳೆ ಬಿಡಿಸಿಡ್ತೇನೆ. ಅಮಿತ್ರನಾಡ್ತಾನೆ ಅಂತವನಿಗೆ ಹೊತ್ತುಗಳೆಯದೆ ಬಂದ ಬಳಿಕಿವನ ಕುಲಶೀಲ ವಿತ್ತ ವಿದ್ಯಾವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಓದು ವಿಷವ ಮೋಹಿಸುವಂತೆ ಅಪ್ಪ ನಾನು ನೀನು ಯಾರು ತಪ್ಪಿದ್ದು? ಹೊತ್ತುಗಳೆಯದೆ ಬಂದ ಬಳಿಕಿವನ ಕುಲಶೀಲ ವಿತ್ತ ವಿದ್ಯಾವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಎಲ್ಲಿ ತಪ್ಪುಂಟ? ಇಲ್ಲಿ ಮುಂದೆ ಹೋಗಿ, ಮುಂದೆ ಮುಂದೆ. ಕೊಡು ಮಗನ ಅಪ್ಪಯ್ಯ, ವೈದ್ಯರು ಕರೆಸ್ಲಪ್ಪಯ್ಯ. ಬೇಡವೋ? ಯಾಕಪ್ಪಯ್ಯ? ಯಮರಾಜ ಸಹೋದರ ಅಂತ ವೈದ್ಯರಿಗೆ ಹೆಸರು ಉಂಟು. ಆ ಯಮ ಬಂದ್ರೆ ಕೇವಲ ಪ್ರಾಣ ಮಾತ್ರ ತೆಗೆದುಕೊಂಡು ಹೋಗ್ತಾನೆ. ಯಮರಾಜ ಸಹೋದರ ಈ ವೈದ್ಯರು ಬಂದ್ರೆ ಹಣ ಮತ್ತು ಪ್ರಾಣ ಎರಡನ್ನೂ ತೆಗೆದುಕೊಂಡು ಹೋಗ್ತಾರೆ. ಬೇಡವೋ? ಹಾಗಾದ್ರೆ ಅಮ್ಮನ ಕರೀಲ? ಅಯ್ಯೋ ಬೇಡವೋ, ಅವಳಿಗೆ ಮೊದಲೇ ರಕ್ತದ ಒತ್ತಡ. ನನ್ನ ಈ ಸ್ಥಿತಿಯನ್ನ ಕಂಡು ಅವಳಿಗೆ ರಕ್ತದ ಒತ್ತಡ ಹೆಚ್ಚಾಗಬಹುದು. ಎಂತ ಮಾಡ್ದ ಅಪ್ಪಯ್ಯ? ಒಂದು ಸ್ವಲ್ಪ ಹೊತ್ತು ನನ್ನಷ್ಟಕ್ಕೆ ನನ್ನನ್ನು ಬಿಟ್ಟು ಬಿಡು. ಆಯ್ತಪ್ಪಯ್ಯ. ಬೇಕಾದ್ರೆ ಕರೀತೇನೆ. ಹೋ ವಿಷವ ಮೋಹಿಸುವಂತೆ ಕೊಡುವುದೆನಲಿ ತಂಗಿ. ವಿಷವ ಮೋಹಿಸುವಂತೆ ಕೊಡುವುದೆನಲಿ ತಂಗಿ. ವಿಷಯ ಇದು
ದೋಷವು ಶಶಿಗಾಸನ ವಂಚನೆಯೋ ಲೇಖನವನ್ನು ತೆರೆದು ಪುನಃ ಪುನಃ ವಾಚಿಸಿರಿ. ಬರೆಯುವಾಗ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದೀರಿ. ವಿಷವ ಮೋಹಿಸುವಂತೆ ಬಾಲಕವಿ. ಆದ್ರೆ ಮದನ ಹೇಳಿದಾಗ ಪುನಃ ತೆರೆದು ನೋಡಿದ್ರೆ ಬರೆದ ಹಾಗೆ ಮಾಡಿದ್ದೇನೆ. ಹೌದು ಹೌದು, ವಿಷವ ಇಲ್ಲ, ವಿಷಯ ಮೋಹಿಸುವಂತೆ ಬಾಲಕವಿ. ಉತ್ತರೋತ್ತರ ಮಪ್ಪುದು ಎಲ್ಲ. ಹಾಗಾದ್ರೆ ಬರೆಯುವಾಗಲೇ ನನ್ನ ಕರದೋಷದಿಂದ ವಿಷಯ ಅಂತ ಬರೆದಿರಬಹುದೇ? ಪುನಃ ತೆರೆದು ವಾಚಿಸಿದ್ದೇನೆ. ನನ್ನ ಕರಗಳು ಈ ತನಕ ನನ್ನನ್ನು ವಂಚಿಸಿದ್ದೇ ಇಲ್ಲ. ನನ್ನ ಕಣ್ಣುಗಳು ಈ ತನಕ ನನ್ನನ್ನು ಮೋಸಪಡಿಸಿದ್ದೇ ಇಲ್ಲ. ಆದರೂ ವಿಷವ ಎಂಬ ಸ್ಥಳದಲ್ಲಿ ವಿಷಯ ಎನ್ನುವ ಶಬ್ದ ಇರುವುದು ಸುಳ್ಳಲ್ಲ. ಯಾಕೆ ವಿಧಿಕೃತವಾಗಿರಬಹುದೇ? ಆ ದೈವ ಸಂಕಲ್ಪದಂತೆ ಇದ್ದಕ್ಕಿದ್ದ ಹಾಗೆ ಈ ಒಂದು ಪವಾಡವೇ ನಡೆದಿರಬಹುದೇ? ಅಲ್ಲ, ಯಾವಾತನನ್ನು ಪ್ರಾಮಾಣಿಕ ಎಂದು ನಾನು ನಂಬಿ ಪೂರ್ಣ ಭರವಸೆಯಿಂದ ಕಳುಹಿಕೊಟ್ಟನು ಆ ಶಶಿಹಾಸ ಚಂದ್ರಹಾಸ ಮಾರ್ಗ ಮಧ್ಯದಲ್ಲಿ ತೆರೆದು ವಾಚಿಸಿ ತಿದ್ದಿ ವಂಚನೆಯ ಸಂಚನ್ನೇನಾದರೂ ಬೆಸೆದಿರಬಹುದೇ? ಅಲ್ಲ, ನನ್ನ ಮಗ ಮದನನೇ ದೋಷವನ್ನೆಸಗಿರಬಹುದೇ? ಅಲ್ಲವೇ ಅಲ್ಲ. ಸೋನು ತಾನಿ ಸಂಗತಿಗೆ ಸೋನು ದೋಷಿಗನಲ್ಲ, ತಾನಿ ಸಂಗತಿಗೆ ಏನ ಮಾಡಲಿ ಮುಂದೆ ಹೀನನ ಸ್ಥಿತಿಗೆ, ಏನ ಮಾಡಲಿ ಮುಂದೆ ಹೀನನ ಸ್ಥಿತಿಗೆ. ಸೋನು ದೋಷಿಗನಲ್ಲ, ತಾನಿ ಸಂಗತಿಗೆ. ನನ್ನ ಮಗ ಮದನ ಖಂಡಿತ ದೋಷಿಗನಲ್ಲ.